ನಾನು ಹೋಗ್ಬೇಡಂತ ಎಲ್ಲರೂ ಹೇಳಿಲ್ಲ. ಯಾರು ಹಂಗ ಅಪಪ್ರಚಾರ ತಿಳ್ಕೋಬೇಡ್ರಿ. ರಮೇಶ್ ಜಾರಕಿಹೊಳಿ ನಾವು ಬಹಳ ಒಳ್ಳೆಯ ಗೆಳೆಯರಿದ್ದೀವಿ. ರಮೇಶ್ ಜಾರಕಿಹೊಳಿ ಅವ್ರ ಸ್ವಭಾವ ನನಗ್ ಗೊತ್ತೈತಿ, ಅವ್ರ ಸ್ವಭಾವ ಅವ್ರಿಗೆ ನನಗ್ ಗೊತ್ತೈತಿ. ಯಾಕೆ ಹೇಳ್ತೀನಿ ಅಂದ್ರೆ, ಯಾರೋ ರಾಜಕಾರಣಿಗಳನ್ನ ಸುಮ್ಮನೆ ನಾವು ಅಪವಾದ ಅಪಪ್ರಚಾರಕ್ಕೆ ಕೊಡ್ತೀವಿ. ಇವತ್ತು ನಾವೆಲ್ಲ ಕೂಡಿ ಭಾರತವನ್ನ ಇವತ್ತು ಹೆಂಗೆ ಒಬ್ಬ ಶ್ರೇಷ್ಠ ನಾಯಕನ ಕೈ ಭಾರತ ಕೊಟ್ಟಿವಲ್ಲ, ನಾವು ಎಷ್ಟು ಸುರಕ್ಷಿತ ಇದೀವಿ ದೇಶದಾಗ. ನರೇಂದ್ರ ಮೋದಿ ಅಂತ ಒಬ್ಬ ಶ್ರೇಷ್ಠ ನಾಯಕನ ನಾವೆಲ್ಲ ಮೂರನೇ ಬಾರಿ ಒಟ್ಟು ಸುರಕ್ಷಿತವಾಗಿ ಇಂಥ 5 ಕಾರ್ಯಕ್ರಮ ಮಾಡ್ಲಕತ್ತೀವಿ ಅಂದ್ರೆ ನೀವು ಹಾಕಿದಂತ ಮತ ನರೇಂದ್ರ ಮೋದಿ ಅಂತ ಒಬ್ಬ ಶ್ರೇಷ್ಠ ಪ್ರಧಾನಮಂತ್ರಿ ಆಗಿದ್ದಕ್ಕೆ ನಾವು ಸುರಕ್ಷಿತ. ಇಲ್ಲಿ ಪಾಪ ಈಗ ಅನೇಕ ಸೈನಿಕರು ನನ್ನೊಡ ಮಾತಾಡಿದ್ರು. ಭಾರತದ ರಕ್ಷಣೆ ಮಾಡುವಂತ ಸೈನಿಕರು ಇವತ್ತು ಆ ಸೈನಿಕರನ್ನ ಕೇಳಿದ್ರೆ ಭಾರತ ಎಷ್ಟು ಸುರಕ್ಷಿತ. ನಮ್ಮ ಸೈನಿಕರು, ನಮ್ಮ ಪೊಲೀಸರು ನಮ್ಮ ವಿರೋಧಿಗಳಲ್ಲ. ಕಾಶ್ಮೀರದಾಗ ನಮ್ಮ ದೇಶದ ಸೈನಿಕರ ಪರಿಸ್ಥಿತಿ ಏನಿತ್ತು ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ, ಭಾರತದ ಶಕ್ತಿ ಏನಿತ್ತು ಅನ್ನೋಂಥ ಜಗತ್ತಿಗೆ ಇವತ್ತು ತೋರಿಸಿಕೊಟ್ಟು ಭಾರತ ಇವತ್ತು ಜಗತ್ತಿನ 3ನೇ ರಾಷ್ಟ್ರ ಆಗಿದೆ. ಅದು ಸನ್ಮಾನ್ಯ ನರೇಂದ್ರ ಮೋದಿಯವರ ತಪಸ್ಸಿನ ಫಲ. ಜೊತೆ ಬಿಜೆಪಿ ನಾನು ಹೊರಗೆ ಹಾಕಿರ್ಬೋದು, ಯಾರೋ ಅಪ್ಪ ಮಕ್ಕಳಿಗೆ ಪಾರ್ಟಿ ಕೊಟ್ಟಿರ್ಬೋದು. ಇವತ್ತ ಈ ದೇಶದ ನರೇಂದ್ರ ಮೋದಿ ಅವ್ರನ್ನ ಯಾರನ್ನೋ ಸೊಂಡಿ ನೋಡಿ ಜನ ಒಪ್ಪಿಲ್ಲ. ಜನ ನೀವು ಒಪ್ಪದ್ರೆ ಅವ್ರ ಪ್ರಧಾನಮಂತ್ರಿ ಆಗ್ಯಾರ. ನಾನು MP ಇದ್ದ 2 ಸಲ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ನಾ ಮಂತ್ರಿಯಾಗಿ ಕೆಲಸ ಮಾಡಿದ್ದೆ. ಆ ಒಟ್ಟೆ 7 ಮಂದಿ ಆರ್ಸಿ ಬಂದಿದ್ದಿ ಕರ್ನಾಟಕದಾಗ MP. ನನ್ನ ಮಂತ್ರಿ ಮಾಡಿದ್ರು ವಾಜಪೇಯಿ ಅವರು. ನಾನು ವಾಜಪೇಯಿ ಅವ್ರನ್ನ, ಅದ್ವಾನಿ ಅವ್ರನ್ನ, ಲಾಲಕೃಷ್ಣ ಅದ್ವಾನಿ ಅವರು, ವಾಜಪೇಯಿ ಅವರು ಎಷ್ಟು ಸಮೀಪದಿಂದ ನಾನು ನೋಡಿದ್ದೀನಿ. ಇವತ್ತು ನರೇಂದ್ರ ಮೋದಿ ಅವರಿಂದ ಅಷ್ಟು ದೂರದಿಂದ ನೋಡುವಂತ ಪರಿಸ್ಥಿತಿ ನಾನು ನನ್ನ ಜೀವನದಲ್ಲಿ ನೋಡಿದ್ದೀನಿ. ಯಾಕೆಂದ್ರೆ ನಾ ಕೇಂದ್ರದ ಮಂತ್ರಿ ಇದ್ದಾಗ ನರೇಂದ್ರ ಮೋದಿ ಅವರು ಗುಜರಾತ್ ಭಾರತೀಯ ಜನತಾ ಪಾರ್ಟಿ ಪ್ರಧಾನ ಕಾರ್ಯದರ್ಶಿ. ಈಗ ನಾವು ದೂರ ಸರಿದು, ಯಾಕಂದ್ರೆ ವಾಜಪೇಯಿ ಯುಗ ಹೋಯ್ತಲ್ಲ. ಇವತ್ತು ನೋಡಿ ಬಂಧುಗಳೇ, ಈ ದೇಶದ ನಿಜವಾದಂತ ಚರಿತ್ರೆ ಇವತ್ತು ನಮ್ಮ ದೇಶದ ಜನರ ಮುಂದೆ ಸಿಗಲಾಗುತ್ತದೆ. ಇಷ್ಟು ದಿವಸ ಇವೇನು ಬಡದಾರಲ್ಲ ಸಾಹಿತಿಗಳು, ಕೆಲವೊಂದು ಅಪ್ಪಂಗ ನನ್ನ ಮಕ್ಕಳು ಕಮ್ಯುನಿಸ್ಟ್ ಮಾಡಬೇಕು. ಇವರು ಗಾಂಧಿ ನೆಹರು ಬಿಟ್ರೆ ಏನೂ ಬರೀಲಿಲ್ಲ, ಪುಸ್ತಕ ಬರೀಲಿಲ್ಲ ನಮ್ಮ ಮಕ್ಕಳು. ಗಾಂಧಿ ಉಪವಾಸ ಕೊಟ್ಟತ್ತ, ನೆಹರು ಇಲ್ಲಿ ಹೂವು ಹಾಕೊಂಡತ್ತ, ಸ್ವಾತಂತ್ರ್ಯ ಸಿಕ್ತ. ಈಗ ಚರಕ ತೆಗೆದತ್ತ, ನೂಲು ತೆಗೆದತ್ತ, ಬ್ರಿಟಿಷರು ಓಡೋದ. ಹಂಗಾದ್ರೆ ಭಗತ್ ಸಿಂಗ್ 24ನೇ ವಯಸ್ಸಿಗೆ ನಕ್ಕೋತ್ ರಾಜಗುರು ಶಹೀದ್ ಭಗತ್ ಸಿಂಗ್ ಮತ್ತೆ ಸುಖದೇವ್ ಮನೆಗೆ ಯಾರು MP ಮೇಲೆ ಆಗ್ಯಾರ. ಈಗ ನಾವು ನಡೆದ ರಾಜಕಾರಣ ಬಂದ್ರೆ ನನ್ನ ಮಗ ಆಗ್ಬೇಕು, ನನ್ನ ಮಗಳ ಆಗ್ಬೇಕು, ನನ್ನ ಮೊಮ್ಮಗ ಆಗ್ಬೇಕು. ನಾನು ಹೇಳಿದೆ ನಮ್ಮ ಹುಡುಗ ನಿನ್ನ ಮನೆಯಲ್ಲಿ ಬೆಟ್ಟ ನಾನು ಜಟ್ಟಿ ತರ್ಪ ಮತ್ತೆ ಎಲ್ಲರೂ ಮುಂದಿನ ಬರೀ ಮಕ್ಕಳನ್ನ ತಯಾರು ಮಾಡೋದೇ, ಮತ್ತೊಂದೇನು ಇಲ್ಲೇ ಇಲ್ಲ. ನೀವು ಹಂಗೆ ಇದ್ದೀರಿ. ಅದಕ್ಕೆ ಸುರ್ಬೋಟ್ ನೋಡ್ರಿ, ಗಾಂಧಿ ಮಕ್ಕಳು ಎಲ್ಲರೂ ಅದಾರೇನ್ರಿ? ಒರಿಜಿನಲ್ ಗಾಂಧಿ ಮಕ್ಕಳು ಎಲ್ಲರೂ ಅಧಿಕಾರದಾಗ ಅದಾರೇನ್ರಿ? ಒರಿಜಿನಲ್ ಡೂಪ್ಲಿಕೇಟ್ ಗಾಂಧಿಗಳೇ ಬಂದ್ಬಿಟ್ರು ನಮ್ಮ ದೇಶದಾಗ. ಅದು ಯಾರಪ್ಪ, ಯಾರವು, ಯಾರ ಮಗಳು, ಏನು ಸಂಬಂಧ ಇಲ್ಲ. ಏನು ಹೈಬ್ರಿಡ್ ಬ್ಯಾಂಕೋ
ಗಾಂಧಿಗೆ ಈಗಿನ ಗಾಂಧಿಗಳಿಗೆ ಏನೂ ಸಂಬಂಧ ಇಲ್ಲ. ಆ ಪುಣ್ಯಾತ್ಮ ಈ ದೇಶದ ಸಂವಿಧಾನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಅವ್ರು ಏನಾರ ಮಕ್ಕಳು ಮರಿ ಮೊಮ್ಮಕ್ಕಳು ಏನಾರ ಅದಾರೇನ್ರಿ ದೇಶನಾಗ? 365 ಪ್ರಾಂತಗಳನ್ನ ಏಕ ಮಾಡಿದವರು ಸರ್ದಾರ್ ವಲ್ಲಭಾಯ್ ಪಟೇಲ್. ನೆಹರು ಏನೋ ಮಾಡ್ಯಾರ, ನೆಹರು ಕಂಟ್ರಿ ಕೆಲಸ ಮಾಡಿದ್ದಾನಂದ್ರೆ ಕಾಶ್ಮೀರ 370 ಕೋಟಿ. ಕಾಶ್ಮೀರದಾಗ ಇವತ್ತ ದಲಿತರ ಬಗ್ಗೆ ಅಂಬೇಡ್ಕರ್ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಹಾಕೊಂಡು ಗಾಡಿ ಹಿಂದೆ ಅಂಬೇಡ್ಕರ್ ಫೋಟೋ ಹಾಕೊಂಡು ಸುಳ್ಗಾಡದಾಗ ಪೂಜೆ ಮಾಡೋದ. ಅಂಬೇಡ್ಕರ್ ಅವರು ಇವತ್ತೇನಾರೆ ಭಾರತದ ಸಂವಿಧಾನ ಬರೀ ದಲಿತರಿಗೆ ಬರ್ದಿಲ್ಲ, ಹೆಣ್ಮಕ್ಳಿಗೆ ಸಮಾನ ಅಧಿಕಾರ ಕೊಡುವಂತದ್ದು ಬರ್ದಿದ್ದು ಅಂಬೇಡ್ಕರ್. 8 ತಾಸು ಡ್ಯೂಟಿ ಮಾಡ್ಬೇಕಂತ ಬರ್ದಿದ್ದು ಅಂಬೇಡ್ಕರ್. ಸಂಡೇಗೊಮ್ಮೆ ರಜಾ ಕೊಡ್ಬೇಕಂತ ಹೇಳಿ ಬರ್ದವರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದು ಎಲ್ಲದಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಅಂತ್ಯಕ್ರಿಯೆ ಎಲ್ಲೇ ಇತ್ತು. ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ನೆಹರು ಪತ್ರ ಬರ್ತಾನ ಲಂಡನ್ ಇಂಗ್ಲೆಂಡ್ ಪ್ರಧಾನಮಂತ್ರಿಗೆ, ನಿಮ್ಮ ಸಾಮ್ರಾಜ್ಯದ ವಿರುದ್ಧ ಸೈನ್ಯ ಕಟ್ಟಿದಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಿಕ್ಕರೆ ನಿಮಗೆ ಅವರನ್ನ ತಂದು ಕೊಡ್ತೀವಿ ಅಂತೇಳಿ ನೆಹರು ಪತ್ರ ಬರೀತಾನೆ. ಈ ಗಾಂಧಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಮನಸ್ಸು ಮಾಡಿದ್ರೆ ನಮ್ಮ ಭಗತ್ ಸಿಂಗ್ರಿಗೆ, ರಾಜಗುರುವೆ, ಸುಖದೇವ್ಗೆ ಫಾಸಿ ಆಗ್ತಿರ್ಲಿಲ್ಲ. ಗಾಂಧಿ ಬ್ರಿಟಿಷರಿಗೆ ಹೇಳಿದ್ರೆ ಆ ಕೇಸ್ ವಾಪಸ್ ತಗೋತಿದ್ರು. ಇದು ಗಾಂಧಿ ಮಾಡಿದಂತ ಅನ್ಯಾಯ ದೇಶದ ಮೇಲೆ. ಗಾಂಧಿಯಿಂದ ನೀವು ತಿಳ್ಕೊಳ್ಬೇಕ್ರಿ, ಸ್ವಾತಂತ್ರ್ಯ ಸಿಕ್ಕಿಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಇಲ್ಲ. ನಮ್ಮ ಗುರುಗಳನ್ನು ಮಾತಾಡಕತ್ತಿದ್ದೀವಿ. ಒಬ್ಬ ಸರ್ಕಾರ ಸುತ್ತವನ್ನ ಅರ್ಧ ಮೂರ್ಧ ಅಂಗಿ ಹಾಕೊಂಡು ನೀವು ನಮ್ಗೆ ಸ್ವಾತಂತ್ರ್ಯ ಕೊಡ್ತಾರೆ ಮಕ್ಕಳು. ಪಾಪ ನಮ್ಮ ಸಂಗೊಳ್ಳಿ ರಾಯಣ್ಣನ ಹೆಂಗ್ ಗಲ್ಲಿಗೇರಿಸಿದ್ರು, ಸಂಗೊಳ್ಳಿ ರಾಯಣ್ಣ ಕೂಡ ಎಷ್ಟು ಮಂದಿ ಗಲ್ಲಿಗೇರಿಸಿದ್ರು. ಆ ಗಲ್ಲಿಗೇರಿಸಿದ್ರ ವಕೀಲ ಸಮಾಜದವ್ರು ಒಬ್ರು ಇದ್ರು, ವಾಲ್ಮೀಕಿ ಸಮಾಜದವ್ರು ಇದ್ರು, ಲಂಬಾಣಿ ಸಮಾಜದವ್ರು ಇದ್ರು. ಅವ್ರದೆಲ್ಲರ ಹೆಸರೈತೆ. ಹಳ್ಳಿ ಬಳ್ಳಿ ನಿಮ್ಗೆ ನಾವು ನಡ ಅರ್ಧ ಹೇಳ್ತಾರೆ. ನೀರು ಭಗತ್ ಸಿಂಗ್ 24 ವರ್ಷದ ಒಬ್ಬ ಹುಡುಗರಿ, ಇನ್ನ ನಾವು ಡಿಗ್ರಿ ಮುಗಿಸಿರುದಿಲ್ಲ. ನಪಾಸಾಗಿ ಹಂಗೆ ವಿದ್ಯಾರ್ಥಿ ಅವ್ರು BA BCom ಮಾಡಿದ್ರ 30 ಆ 24 ವರ್ಷದ ಒಬ್ಬ ಭಗತ್ ಸಿಂಗ್ನ ಪಂಜಾಬ್ ಭಾಗದಲ್ಲಿರುವಂತಹ ಒಂದು ಸಣ್ಣ ಸಿಕ್ಕರ್ ಮಂತ್ರದಲ್ಲಿ ಹುಟ್ಟಿದಂತ ಒಂದು ಮಗನ್ನ ಇವತ್ತು ಬೆಳಗಾವಿ ಜಿಲ್ಲೆಯ ಯಾವ ತಾಲೂಕಿದು ಗೋಕಾಕ್ ತಾಲೂಕಿನ ಬಡೋಗಾಳ ಗ್ರಾಮದಾಗ 20,000 ಜನ ಕೂಡಿ ಅವ್ರನ್ನ ನೆನೆಸ್ತಾರೆ. ನನ್ನ ಜಯಂತಿ ಮಾಡೋದ್ ಏನಾರ ನಿಮ್ಗೆ ಸ್ಟೇಜ್ ರೊಕ್ಕ ಕೊಡ್ತೀನಿ ಅಂತ ನಾನು ಭಗತ್ ಸಿಂಗ್ ಫ್ಯಾಮಿಲಿ ಅಲ್ಲ ಇಲ್ಲ ಪಟಾಕ್ಷಿ ಗೋಲಿನವನ್ನ ಹಾಸ್ತಾರೆ. ಇವತ್ತು ಕರ್ನಾಟಕದಲ್ಲಿ ಸನಾತನ ಹಿಂದೂ ಧರ್ಮ ಉಳಿಬೇಕು. ಈ ನಕಲಿ ಕಂಪನಿ ಏನದಲ್ಲ ಇವತ್ತು ದೇಶ ರಾಜ್ಯದಲ್ಲಿ ಆ ಪಾಪ ವಿಶ್ವಗುರು ಬಸವಣ್ಣನ ಹಿಡ್ಕೊಂಡು ಗಿರಾಕಿಗಳು ಶರಣ ಸಂಸ್ಕೃತಿ ಅವ್ರು ಮಾತಾಡುವ ಭಾಷೆ ನೋಡಿಬಿಟ್ರೆ ಅವ್ರಿಗೆ ಕನೇರಿ ಮಠದ ಸ್ವಾಮಿಗಳಂಗೆ ಶಬ್ದದಾಗ ಹೇಳಬೇಕು. ಅಯ್ಯ ಎಂದರೆ ಸ್ವರ್ಗ, ಗೆಲುವೋ ಎಂದರೆ ಬಸವಣ್ಣ ಹೇಳ್ಯಾರ. ಈ ಮಕ್ಕಳು ಸುಳಿ ಮಕ್ಕಳು ಗೋಲಿ ಮಕ್ಕಳು ಇವರೆಲ್ಲ ಅಗದಿ ಹಾಕೊಳ್ಳೋದು ಇವತ್ತು ಹೆಚ್ಚಿಕೊಂಡು ಕ್ಯಾಣಿ ಹಾಕೊಂಡು ಇನ್ನೊಂದು ಲಿಂಗ ಇಟ್ಕೊಂಡು ಶ್ರೀ ಗುರು ಬಸವಲಿಂಗ
ನಾಟಕ ಮಾಡ್ಕೊಂಡು ಯಾರಿಗೆ ಬೈಲಕ್ಕ ಗೊತ್ತಿಲ್ಲ ಅವರು. ಸನಾತನ ಧರ್ಮಕ್ಕೆ ಬೈತಾರೆ ಅಂತ ಸ್ವಾಮಿಗಳು ಇವತ್ತು ನಾ ಹೇಳಕ್ ಬಯಸ್ತಾ ಇದ್ದೀನಿ. ನಿಮ್ಮಂತ ನಾಲಾಯಕ ಸ್ವಾಮಿಗಳ ಸಲುವಾಗಿ ಭಗತ್ ಸಿಂಗ್ ಪ್ರಾಣ ಕೊಡಲಿಲ್ಲ. ಭಗತ್ ಸಿಂಗ್ ಜಾತಿಯವರು ಈ ಬಳಬಳ ಗ್ರಾಮದಾಗ ಯಾರೂ ಇಲ್ಲ. ಎಷ್ಟು ಜನ ಇವತ್ತು ಯಾಕೆ ಕೂಡಾಕತ್ತಾರ ಅಂದ್ರೆ ಈ ನಾಟಕ ಕಂಪನಿ ನಡೆದಿಲ್ಲ ಕರ್ನಾಟಕ. ಹೋಗ್ತಾರ, ಕರ್ಕೊಂಡು ಬರ್ತಾರ, ಇವತ್ತಿಸ್ತಾರ, ಮ್ಯಾಗ ಹೂವು ಉಳಿತಾರ. ಅವರ ಹೃದಯದಲ್ಲಿ ಬಸವಣ್ಣ ಕಾಣಿಸ್ತಾನೆ ಅಂತ ಪಂಪ್ ಹೊಡಿತಾರ. ಹಂಗೆ ಅರ್ಜಿ ಕೊಡ್ತಾರೆ, ನಮ್ಮ ಮಟ್ಟಕ್ಕೆ ಇಟ್ಟು ರೊಕ್ಕ ಕೊಟ್ರಿ, ನಮ್ಮ ಬೆಡ್ರೂಮ್ ಮಾಡಬೇಕಾಗೈತಿ, ಬೆಡ್ಶೀಟ್ ತರಬೇಕಾಗೈತಿ, ಜಿಮ್ ಮಾಡಬೇಕಾಗೈತಿ. ಈ ಸ್ವಾಮಿಗಳಿಗೆ ಕೆಲಸ ಇಲ್ಲ. ಮತ್ತೆ ಹಂಗೆ ಲೆಕ್ಕ ಅವ್ರು ಸಿದ್ದರಾಮಯ್ಯ ಹೊಗಳಕೊಳ್ಳಿ. ಅದೇ ನಮ್ಮ ಸಮಾಜದವರು ಬೆಳಗಾವಿಯೊಳಗೆ ನಮ್ಮ ಮೀಸಲಾತಿ ಕೊಡ್ಬೇಕಂದ್ರೆ ಏನಂತ ಹೇಳಿದ್ರು, ಅಸಂವಿಧಾನಾತ್ಮಕವಾಗಿ ಹೇಳಿದ್ರು. ಇವತ್ತು ನೀವು ಮುಸ್ಲಿಂ ರಿಸರ್ವೇಶನ್ ಕೊಟ್ಟಿರಲ್ಲ, ಇದು ಅಸಂವಿಧಾನಾತ್ಮಕತೆ. ನಾ ಹೇಳ್ಬೇಕಾಗ್ತದೆ ಮುಖ್ಯಮಂತ್ರಿಗಳೇ. ಮೊನ್ನೆ ಜಮೀರ್ ಅಹ್ಮದ್ ಖಾನ್ 400ಕ್ಕಿಂತ ಹೆಚ್ಚು ಮುಸ್ಲಿಂ ಹುಡುಗರಿಗೆ PSI ಟ್ರೈನಿಂಗ್ ಕೊಡ್ಲಕತ್ತಾನ. ನೀವು ಬರೇ ಹಿಂಗಂತ ಏನ್ ಮಾಡ್ತಿರ್ಬೇಕಂತ ನಾವು ಓಟ್ ಮಾಡಿ ರೊಕ್ಕ ಕೊಡೋಣ ಅಲ್ಲೇ ಕೂಡ್ತೀವಿ. ರೊಕ್ಕ ಕೊಟ್ರೆ ಹತ್ರಿ ಇದಕ್ಕೆ ನೋಟ್ ಬಿಟ್ಟು ಕೊಡೋಣ ಮತ್ತೆ ಸುಳಿ ಮಾಡ ಅಂತಾವ್ ಏನೋ ಮಾತಾಡಬೇಡ್ರಿ. ನಾ ಹೇಳೋ ಉದ್ದೇಶ ಏನಂದ್ರೆ 400 ಮಂದಿಗೆ ಇವತ್ತು PSI ಮುಂದೆ ಔಷಧ ಅವ್ರಿಗೆ ಪೇಪರ್ ಲೀಕ್ ಮಾಡಿ ಕೊಡ್ತಾರೆ ನಾಳೆ. ಇನ್ನೊಂದು ಸಿದ್ದರಾಮಯ್ಯ ಮಾಡಿದ್ರನ್ನೆಲ್ಲ ಜಾಗೃತಿ ಆಗ್ಬೇಕು. ಸನಾತನ ಧರ್ಮ ಮುಸ್ಲಿಂ ಹೆಣ್ಮಕ್ಳಿಗೆ ಕರಾಟೆ ಕಲಿಸ್ತಾರೆ. ಆ ಬಜೆಟ್ ಇದ್ದಿದ್ರು ಅಂದ್ರೆ ಮುಸ್ಲಿಂ ಹೆಣ್ಮಕ್ಳಿಗೆ ಕರಾಟೆ ಆತ್ಮರಕ್ಷಣೆ ಕಲಿಸಿ ಹಿಂದೂ ಹೆಣ್ಮಕ್ಳಿಗೆ ಹೊಡೆಸೋದು ಒಟ್ಟು ಒಳ್ಳೆ ಉದ್ದೇಶ ಐತಿ. ಮನೆ ಹೇಳ್ತಾರೆ ಸಿದ್ದರಾಮಯ್ಯ, ವಿಚಾರ ಮಾಡಿ ನೀವು ಉರ್ದು ಶಾಲೆಗಳಿಗೆ ಮುಸ್ಲಿಂ ಶಾಲೆಗಳಿಗೆ ಎಷ್ಟು ಬೇಕಾದಷ್ಟು ಶಾಲೆಗಳಿಗೆ ರೊಕ್ಕ ಕೊಡಕ್ ನಾ ತಯಾರಿದ್ದೀನಿ. ಅದು ಕನ್ನಡ ಶಾಲೆ ಶಾಲೆ ಇಲ್ಲ, ರೂಮ್ ಇಲ್ಲ, ಮಾಸ್ತರ್ ಇಲ್ಲ, ಕಸ ಪ್ಯೂನ್ ಇಲ್ಲ, ಅವಕ್ಕಿಲೇ ಇಲ್ಲ. ನೀವು ವಿಚಾರ ಮಾಡಿದ್ರೆ ದೇಶ ರಾಜ್ಯ ಯಾಕಡೆ ಬರ್ತದೆ. ಮಾತು ಎತ್ತಿದ್ರ ಅಲ್ಪಸಂಖ್ಯಾತರು ಈ ರೀತಿ ಭಾರತ ಇವತ್ತು ಹಿಂದೂ ಸನಾತನ ಧರ್ಮ ಹೊಡಿಲಿಕ್ಕೆ ಕೆಲವು ಸಾಂಬ್ರಣ್ಯ ತಯಾರು ಮಾಡಿರ್ತಾರೆ. ಅವ್ರಿಗೆ ಪೇಮೆಂಟ್ ಆದ್ಕೊಂಡು ಮಾಡ್ಕೊಡ್ತಾರೆ. ಓಂ ಶ್ರೀ ಇಲ್ಲಿ ಗೋಮ್ ಬಿಟ್ಟಾರ, ಗೋಮ್ ಅಂದ್ರೆ ಹಿಂದೂ ಅದು. ಅದಕ್ಕೆ ಶ್ರೀ ಗುರು ಬಸವಲಿಂಗಾಯ ಏನೋ ಒಂದು ಸ್ವಲ್ಪ ದಿವಸಕ್ಕೆ ಆ ಶ್ರೀನು ಸನಾತನ ತ್ಯಾಗ ಸ್ವಾಮಿ ಹೇಳ್ತಾರೆ, ಗುರು ಬಸವಲಿಂಗಾಯ ನಮ್ದು ಗುರುನು ಹೋಗ್ತದೆ, ಬಸವಲಿಂಗಾಯ ಹೋಗ್ತದೆ. ಲಿಂಗ ಅನ್ನೋದು ಹಿಂದೂ ಸನಾತನ ಧರ್ಮ ಈಶ್ವರ, ಅದಕ್ಕೆ ಲಿಂಗಾಯನ ಹೋಗ್ತೈತಿ. ಬರೀ ಬಸವ ಆಟದ ವ್ಯಕ್ತಿಗೆ ಬಸವ ಆತರ ಅವನು ಹೋಗ್ತದ. ಜೈ ಮೊಹಮ್ಮದ್ ಸಾಬತ್ ಅಂತ ನೀವು ಎಲ್ಲಿವರೆಗೆ ಜಾಗೃತಿ ಆಗುದಿಲ್ಲಲ್ಲ, ನೀವಿನ್ನ ಜಾತಿಯಾಗಿ ಕೂತೀರಿ. ಇಟ್ಟು ದೊಡ್ಡ ಸಮಾಜ ಉಪ್ಪಾರ ಸಮಾಜ ಇದೆ ಬೆಳಗಾವಿ ಜಿಲ್ಲೆ. ಒಂದರೆ MLC MLA ಕೊಟ್ಟಾರೆ. ಮರಾಠ ಸಮಾಜ ಇಟ್ಟು ನೋಡಿದ್ರೆ ಒಬ್ಬ ಮರಾಠ ನಮ್ಮ ಪಾರ್ಟಿ ಅವಲ್ಲ ಇರಪ್ಪ ನಮ್ದು. ನೀವು ನಿಕಟಪೂರ್ವ BJP ಅನ್ಬೋದು. ನೀವು ನಾವು ಕಟ್ಟಿದೆ ಪಾರ್ಟಿ ಅದು. ಅವೇನು ಯಡಿಯೂರಪ್ಪ ಬಂದ್ರೆ ಕಟ್ರೋಲ್ ಹಾಕೋರು ಸಿಕ್ಕಿದ್ರೆ ನಾವೇ ನನ್ನ ಕಿಸೆಲ್ ಹಾಕ್ತೀವಿ. ಕೈಗಡ ನಾವು ಕೈಗಡ ಬಾಯಿಗಡ ತಂದು ನಿಗಪ್ಪನ ಈ ಯಡಿಯೂರಪ್ಪನ ಬಳಿ ಏನು ಹಾಕಿರ್ದಲ್ಲ, ಏನಿಲ್ಲ. ಸೂಪರ್ ಡಿಲಕ್ಸ್ ಬಂದು ನಾವೇ ಅದಕ್ಕೆ ಹಾಕ್ತಗೊಂಡು ಶಾಲಾ IB ಕರ್ಕೊಂಡೋಗಿ ಪೇಪರ್ ನಾವು ಕೊಡ್ಬೇಕು. 4-5 ಪೇಪರ್ ಓದಿ ಸುರತೆಗೆ ಕಾಪಿ ತಂದು ಕೊಟ್ಟು
ಗಡಿಗೆ ಆಗ್ಲಕ್ಕೆ ಅರ್ಥ ಸೊಳಗೆ ಹೋಗ್ತಿದ್ವಿ ಗಿರಕಿ ಆಗ ಇವತ್ತಿನ ಸುದ್ದಿಲ್ಲ ಸುಧಾರಿಕೊಂಡು ಈಗ ಒಮ್ಮೆ ಇವತ್ತು ನಾನೇ ಲಿಂಗ ಆದ ಒಂದ್ ಕಡೆ ಒಂದ್ ಕಡೆ ಲಿಂಗ ಆಯ್ತು ಹಿಂಗ್ ಮಾಡಿ ಇವತ್ತು ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಿದಂದ್ರ ನಮ್ಮ ಪೊಲೀಸ್ ಸ್ಟೇಷನ್ ಹಕ್ಕು ಹೊಡೆದ್ರು ಸಹಿತ ನಮ್ಮ ಏನು ಚಂದ ಮಾಡಿಲ್ಲ ಬರೀ ಏನು ಹೇಳಿದ್ರು ಉಗ್ರ ಕ್ರಮ ಕೈಗೊಳ್ಳಲಾಗುವುದು ಈ ಹಂಗೊಬ್ಬರ ಅದಾರ ಗ್ರಾಮಸ್ಥರುಗಳು ಏನು ಹುಬ್ಬಳ್ಳಿಯಲ್ಲಿ ಸ್ವಲ್ಪ ಗದ್ದಲ ನನಗೆ ಗೊತ್ತಿಲ್ಲ ತುಮಕೂರಿನಲ್ಲಿ ಯಾರು ಸ್ವಲ್ಪ ದಾಳಿ ಮಾಡ ನನಗೆ ಗೊತ್ತಿಲ್ಲ ತಿಳ್ಕೊಂಡು ಹೇಳ್ತಾರೆ ಹಂಗ ನಮ್ಮಲ್ಲಿ ಇಬ್ಬರು ಗ್ರಾಮಾಂತರಗಳು ಇದ್ರು ಏನು ಕೇಳಿದ್ರು ಉಗ್ರ ಕ್ರಮ ಕೈಗೊಳ್ಳಲಾಗುವುದು ಏನು ಮಾಡಲಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಹಕ್ಕು ಪೊಲೀಸರು ಮೈ ಮ್ಯಾಗ ಹೊಡೆದು ಪೊಲೀಸ್ ಜೀಪ್ ಪೊಲೀಸ್ ಸ್ಟೇಷನ್ ಸುಡ್ಬೇಕಂದ್ರು ನಮ್ಮ ಬಿಜೆಪಿ ನಾಯಕರು ಬಹಳ ಮಂದಿ ಮಜಾ ಮಾಡ್ಕೊಂಡು ಡಿಜಿ ಐಜಿಪಿ ಕೇಳೋದಕ್ಕೆ ಏನಂತೆ ಏನಾಗ್ತದೆ ಮುಂಜಾನೆ ತನಕ ಬಿಡು ಏನಾಗಿದ್ದಾರೆ ಹೀಗಾಗಿ ಮುಂದೆ ಏನಾಯ್ತು ಪೊಲೀಸರಿಗೆ ಹೊಡೆದು ಇವತ್ತು ನೋಡ್ರಿ ನಮ್ಮ ಹಿಂದೂ ಕಾರ್ಯಕರ್ತರು ಪಾಪ ಹೋರಾಟಗಳು ಈ ಸಮಾಜ ಸಲ ಹೋರಾಟ ಮಾಡ್ತಾರಲ್ಲ ಅವ್ರ ಪರಿಸ್ಥಿತಿ ಬಹಳ ಕೆಟ್ಟೈತಿ ಅವನೋ ಪಾಪ ಅವನೇನು ಎಲ್ಲ ಹಿಂದುಳಿದ ದಲಿತ ವಾಲ್ಮೀಕಿ ಸಮಾಜದ ಕಾರ್ಯಕರ್ತರಲ್ಲ ಒಬ್ಬ ವಾಲ್ಮೀಕಿ ಸಮಾಜದವನ ಚಾಮರಾಜನಗರದಾಗ ಹಾಡು ಅವರಿಗೆ ಬರಿ ಮಾಡ್ತಾರೆ ಹನುಮ ಜಯಂತಿ ಮಾಡಿದ್ರು ನಮ್ಮ ಪಾರ್ಟಿ ನೀವು ಏನು ಮಾಡಿಲ್ಲ ಒಂದೇ ಡೈಲಾಗ್ ಉತ್ತರ ಕ್ರಮ ಕೈಗೊಳ್ಳಲಾಗ ಏನಾಯ್ತು ಗೊತ್ತಾ ಪೊಲೀಸರನ್ನ ನೈತಿಕತೆ ಕಳೆದ್ರು ಕಾರ್ಯಕರ್ತರು ನಾರಾಜಾದ್ರು ಪೊಲೀಸರ ಮ್ಯಾಗ ಹೊಡೆಯುವಷ್ಟು ಶಕ್ತಿ ಬಂದೇ ಅದು ಬಿಜೆಪಿ ಸರ್ಕಾರ ಇದ್ದಾಗ ಅಂದಾಗ ಹಿಂದೂ ಕಾರ್ಯಕರ್ತರು ಹೆಂಗ್ ಬಚಾವಾಗ್ತವೆ ಎಷ್ಟು ಮಂದಿ ಹಿಂದೂ ಕಾರ್ಯಕರ್ತರು ಇವತ್ತು ಕೊಲೆ ಆದ್ರು ಕಬ್ಬೋಲೆ ಆದ್ರು ಅವ್ರು ಯಾರನ್ನ ಜೈಲಿಗೆ ಹಾಕಿದ್ರು ಅವ್ರು ಮೊಬೈಲ್ದಾಗ ವಿಡಿಯೋ ಕಾಲ್ ಮಾಡಿ ಮಾತಾಡ್ಸಿದ್ರು ಬಿರಿಯಾನಿ ಕೊಟ್ಟರು ನಮ್ಮ ಸರ್ಕಾರ ಅದಕ್ಕೇ ಜನ ಬುದ್ಧಿ ಕಲಿಸಿ ನಾವು ಬಲಿ ಹಾಕೋದು ಇವತ್ತು ನಾವೆಲ್ಲ ಪುಣ್ಯಾತ್ಮ ನೋಡಿ ಎಷ್ಟು ಮಂದಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಗ ಇಲ್ಲದಾಗ್ರಿ MLA ಅದಾಗ್ರಿ ಪಾಪ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಗ ಅವರು ತಿಳ್ಕೊಂಡಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ವಿಷ ಹಾಕಿಕೊಂಡು ರಷ್ಯಾ ಅವ್ರನ್ನೆಲ್ಲ ಓದ್ದು ಬರೋಬ್ಬರಿ ಮಾಡಿ ಅವ ಹೈದರಾಬಾದ್ ನಿಜಾಮ್ ಬಹಳ ಹಾಗಾಗತ್ತಿದ್ದ ಅಲ್ಲಿ ಆಪರೇಷನ್ ಹೋಗ್ಲೋದು ಮಾಡಿ ಅವನ ನಮ್ಮ ದೇಶನಾಗ ಸೇರಾಗ್ತಾ ಇರ್ತಿದ್ದಿಲ್ಲ ಯಾರು ಹೈದರಾಬಾದ್ ನಿಜಾಮ್ ಅವಾಗ ನಮ್ಮ ಸರ್ಕಾರ ಒಳಗೆ ಈ ನೆರು ಹೇಳಿಲ್ಲ ಅವ್ರು ನೆರಕ್ಕೆ ಏನೇ ಮಾಡ್ತಿದ್ದಿಲ್ಲ ಈ ನೆರು ಹೇಳಿದ್ರೆ ಮತ್ತೆ ಹೋಗಿ ನಮ್ಮ ಕಡೆ ಎಡ್ಸಕ್ಕಾಗಿ ಅವ್ರ ಮನೆಗೆ ಹತ್ತಾರು ಹೊರಗೆ ಮಾಡ್ಕೊಂಡಿರ್ತಿರ್ತಮ್ಮ ಕಾಶ್ಮೀರ್ನಾಗ ಮಾಡ್ಯಾನ ನೋಡಿ ಕಾಶ್ಮೀರದ ಶೇಖ್ ಅಬ್ದುಲ್ಲನ ಮಕ್ಕಳು ರಾಹುಲ್ ಗಾಂಧಿ ಉಮ್ಮರ ಗೊತ್ತಲ್ಲ ಒಂದೇ ಸೊಂಟಿ ಹೋದಾಗ ನೋಡಿರ್ಲಿಲ್ಲ ಒಂದೇ ಟೈಪ್ ಕಾಣಿಸ್ತಾವ ಇಲ್ಲಿ ಅಡ್ವರ್ಟೈಸ್ ಆಗಿ ನಿಲ್ಲಿಸಲ್ಲ ಒಂದೇ ಕಣ್ಣ ಒಂದೇ ಮೂಗು ಅದಾವ ಇಲ್ಲ ಆದ್ರೆ ವಲ್ಲಭಭಾಯಿ ಪಟೇಲ್ ಇಷ್ಟೆಲ್ಲ ದೇಶದಲ್ಲಿ ಇಷ್ಟೆಲ್ಲ ಸಾಮ್ರಾಜ್ಯ ನೋಡ್ರಿ ನಮ್ಮಲ್ಲಿ ಆಗ್ತಿದ್ರು ಜತ ಸಂಸ್ಥಾನ ಅಕ್ಕಲ್ಕೋಟ್ ಸಂಸ್ಥಾನ ಅವಂದು ಸಂಸ್ಥಾನ ಮನೇಲಿ ಎಲ್ಲಿ ಹೋಗಿದ್ದಿಲ್ಲ ನಮ್ಮ ಪ್ರಭಾಕರ್ ಕೋರೆ ಅವರು ಅಂಕಲಿ ಒಬ್ಬೊಬ್ಬರು ರಾಜರಿಲ್ಲ ಅವ್ರೆಷ್ಟೋ 1 ಲಕ್ಷನೋ ಜಮೀನೇನೋ ಕೊಟ್ಟಂತ ಅವ್ರು ಹೇಳಿದ್ರು ಅಂಕಲಿಗೆ 10,000 ಮನೆ ಕುಡಿದ್ರಿ ನಾವು ಹೋಗಿದ್ದೆ ಇವನ್ನೆಲ್ಲ ಬಾಳೆ ಮಾಡಿ ಬರ್ಸ್ಕೊಂಡು ಇದೇ ಹೈದರಾಬಾದ್ ನಿಜಾಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭೇಟಿ ಆಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಆಫರ್ ಇರ್ತಾನೆ ಏನ್ ಆಫರ್ ಇರ್ತಾರೆ ಗೊತ್ತಾನು ನೀವು ಇಸ್ಲಾಂ ಧರ್ಮ ಸೇರಿ ನನ್ನ ಅರ್ಧ ಆಸ್ತಿ ನಿಂತ್ಕೊಡ್ತೀನಿ ಅಂತ ಅಂಬೇಡ್ಕರ್ ಆದ್ರೆ ಅಂಬೇಡ್ಕರ್ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಲಿಲ್ಲ ಇವತ್ತು ಅಂಬೇಡ್ಕರ್ ಅವ್ರನ್ನ ಸ್ವೀಕಾರ ಮಾಡಿದ್ರೆ ನೀವು ಯಾರು ಹಿಂದೂಗಳ ಶಿಕ್ಷಾರ್ಥಿ ಇವತ್ತು ನೀವು ಯಾರು ಉಳಿತಿದ್ದಿಲ್ಲ ಅವತ್ತ ದಲಿತರು ಮುಸ್ಲಿಮರು ಈಗ ನಸಲ್ಲ ನೀಮ್ ಭಾಯಿ ಅಂತೇಳಿ ಇವರು ನಾವು ವಿಧಾನಸಭಾದಾಗ ಹೇಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮನಸ್ಸು ಮಾಡಿದ್ರೆ ಅವರು ತನ್ನ ಸಮಾಜದ ಜನರಿಗೆ ಈಗ ಹೆಂಗ್ ನಮ್ಮ ಹೇಳ್ತಾರಲ್ಲ ನಮ್ಮ ಸಮಾಜದ ಓಟ್ ಹಾಕಿದ್ರೆ ನಾವು ಹೆಂಗ್ ಹೇಳ್ತಲ್ಲ
ಹೇಳಿ ಓಟ್ ಹಾಕ್ಸೋದು ಹಂಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸೆ ಇಟ್ಟಿದ್ರೆ ಇಸ್ಲಾಂ ಧರ್ಮವನ್ನು ಸೇರಿದ್ರೆ ಅರ್ಧ ನಿಜಾಮನ ಆಸ್ತಿ ಅಂದ್ರೆ ಗುರುತೈತಲ್ಲ. ಅವ ಓಡೋದ, ಎಲ್ಲಿಗೆ ಓಡೋದ, ಟರ್ಕಿಗೆ ಓಡೋದ, ಇವ್ರ ಹಂಚಿಕೆಗೆ ಯಾವ್ದು ವಲ್ಲಭಾಯ್ ಪಟೇಲ್ ಹೊಡಿತಾ ಇರ್ತಾರೆ. ಈ ಟರ್ಕಿ ಒಳಗದಾರ ತುರ್ಕಸ್ತಾನ್ ಈಗೇನ್ ಟರ್ಕಿ ಮೊನ್ನೆ ಮತ್ತೆ ನಮ್ಮ ನರೇಂದ್ರ ಮೋದಿ ಅವರು ಒಳಗಿನ ಅಡಗ್ ಬಿಟ್ಟು ಕಾಕಿನ ಸಟ್ಲೆ ಮಾಡ್ಯಾರ ಟರ್ಕಿದು. ಅಲ್ಲೆಲ್ಲ ಈಗ ಅದು ನಮ್ಮ ಈ ನಿಜಾಮನ ಮಕ್ಕಳೆಲ್ಲ ಅಲ್ಲೆದಾರ. ಅರ್ಧ ಆಸ್ತಿ ಅಂದ್ರೆ ರೇಟ್ ಬಿಡ್ತದಲ್ಲ. ಅವಾಗ ಬಂಗಾರ ರೇಟ್ 250 ರೂಪಾಯಿ ಕಲಿಯಿತ್ತು. ಅವಾಗ ಅವನ ಆಸ್ತಿ ಕಿಮ್ಮತ್ತ $1,00,000,000. ಅರ್ಧ ಅಂಬೇಡ್ಕರ್ ತಗೊಂಡಿದ್ರೆ ಅಂಬೇಡ್ಕರ್ ಅಗರ್ಭ ಶ್ರೀಮಂತರಿರ್ತಿದ್ರು ಬಂಧುಗಳೇ. ಆ ಪುಣ್ಯಾತ್ಮ ಹೇಳ್ದ, ನಾವೊಬ್ಬ ಶ್ರೀಮಂತ ಆಗ್ಬೋದು, ಸಾವಿರಾರು ವರ್ಷಗಳಿಂದ ಅಸ್ಪೃಶ್ಯತೆಯಿಂದ ತುಳಿತಕ್ಕೊಳಗಾದಂತ ನನ್ನ ಜನಾಂಗವನ್ನ ಮೋಸ ಮಾಡಿ ನಾ ಈ ಹಲ್ಕ ಕೆಲಸ ಮಾಡ್ತಿಲ್ಲ ಅಂತ ಹೇಳದಂತ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಮ್ಗೆ ಇತಿಹಾಸ ಗೊತ್ತಿಲ್ಲ. ನಮಗ್ ಕಲಿಸಿದ್ದು ಒಳ್ಳೆ ಮೆಳ್ಳಿ ಗಾಂಧಿ, ನೆಹರು ನಂತರ ಇಂದಿರಾ ಗಾಂಧಿ ನಂತರ ರಾಜೀವ್ ಗಾಂಧಿ ನಂತರ ಮುಂದೆ ಅದಾವ ಎಲ್ಲ ಗೊತ್ತಿಲ್ಲ. ಎಲ್ಲ ಲಗ್ನ ಆಗ್ಯಾನ ಮನೆ ಏನೋ ಸುದ್ದಿ ಹೊಂಟೈತಿ ನೋಡಕ್ಕೆ. ಆ ಗಾಂಧಿ ಇದು ನಕಲಿ, ಇದು ಗಾಂಧಿ ಎಲ್ಲಿ ತಂದು ಸೇರಿಸ್ಬಿಟ್ರು. ಆ ಗಾಂಧಿ ಗುಡ್ವಾನೆ ಬೇರೆ, ಈ ಕಾಯ್ದೆ ಹೊಡಿಲಕತ್ತ ಬೇರೆ. ಹಿಂಗ್ ಮಾಡಿ ಇಂಥ ಪುಣ್ಯಾತ್ಮದ ಇತಿಹಾಸ ಇಲ್ಲ. ಮದನ್ ಲಾಲ್ ತಿಂಗ್ರ ಕೋರ್ಟ್ನ ಕಡೆ ಬಾಂಬ್ ಹಾಕ್ತಾನೆ. ಇವೆಲ್ಲ ಲಕ್ಷಾಂತರ ಏನು ಅಲ್ಲಿ ಅಮೃತ್ಸರ್ದಾಗ ಏನು ಜಲಿಯನ್ ವಾಲಾ ಬಾಗ್ ಆಯ್ತಲ್ಲ, ಆ ಸೇಡು ತಿಳಿಸೋಲಿಕ್ಕೆ ತಮ್ಮ ಪ್ರಾಣ ಕೊಟ್ಟಂತವ್ರು ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ ಮಾತಾಡ್ತಾರೆ. ಅಯೋಧ್ಯೆ ನನ್ನ ಮಕ್ಕಳಿಗೂ ಚಪ್ಪಲಿ ಕಿಮ್ಮತ್ತಾಗಲ್ಲ ಅಂತ ನಾಲಾಯ್ತು. 2 ಸಲ ಇದನ್ನ ಯಾವ್ದದು ಕಾಲಾಪಾನಿ ಅಂದ್ರೆ ಸುಮ್ಮೇನೂ ಇಲ್ಲ. ಅಂಡಮಾನ್ ನಿಕೋಬಾರ್ನಾಗ ಒಂದು ರೂಮ್ನಾಗ ಹಾಕಿಬಿಟ್ರೆ ದಿವಸ ಎತ್ತಿನ ಗಾಣಕ್ಕೆ ತಿರುಗದಂಗೆ ಕೊಬ್ಬರಿ ನಿಂತ 1 ಪೌಂಡ್ ಎಣ್ಣೆ ತೆಗಿಬೇಕು ಅಂದ್ರೆ ಊಟ ಸಿಗ್ತಿತ್ತು. ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರು ಬರೀಲಕ್ಕೆ ಒಂದು ಪೆನ್ನ ಹಳಿ ಕೊಡಲಿಲ್ಲ. ಅವನು ಜೈಲ್ ಒಳಗಿಟ್ಟಾಗ ಸೆಲ್ಯುಲರ್ ಜೈಲಿಗೆ ಇಟ್ಟಾಗ ಮುಂದಕ್ಕೆ ಹೋಗ್ತೀನಿ ಅಂದ್ರೆ ಅಲ್ಲೇ ಮೂಲೆ ಮುಚ್ಚಿರ್ಬೇಕ. ಇದೇ ನೆಹರೂನ ಅರೆಸ್ಟ್ ಮಾಡ್ತಾರೆ ಬ್ರಿಟಿಷರು. ಅವನ ಮನೆಗೆ ಅರೆಸ್ಟ್ ಮಾಡಿ ಪೊಲೀಸನ್ನ ಹಾಕ್ತಾರ. ಒಳಗವನಿಗೆ ನಮ್ಕ ಮತ್ಸರದಾನಿ ಮೆತ್ತಗಂಗ ಹಾದಿ ಮುಂದೆ ಬರೀಲಾಕ ಕಟ್ಟಿಗಿದ್ದು ಸಣ್ಣ ಬಿಸಿ ಹಾಳೆ ಬ್ರಿಟಿಷರು ಕೊಟ್ಟರು. ಅದೇ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ 2 ಸಲ ಕಾಳಪಾನಿ ಆದಂತ 2 ಸಲ ಅಂದ್ರ 2 ಜನ್ಮ ಇದ್ದಂಗ 10 ವರ್ಷ ಅಲ್ಲಿ ಇರ್ತಿದ್ದರು ಮಕ್ಕಳು. ಇವತ್ತು ನಮ್ಮ ನರೇಂದ್ರ ಮೋದಿಯವರು ಆ ಪುಣ್ಯಾತ್ಮ ಸ್ವಾತಂತ್ರ್ಯ ವೀರ ಸಾವರ್ಕರ್ ಇರುವಂತ ಭೂಮಿಗೆ ಹೋಗಿ ಮೌನ ಆಚರಿಸಿ ಕಣ್ಣೀರು ಹಾಕಿಕೊಂಡಿದ್ವಿ. ಅಂತ ಪುಣ್ಯಾತ್ಮ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಎಂತ ಲಕ್ಷಾಂತರ ಯುವಕರು ಪ್ರಾಣ ಕೊಟ್ರಿ. ಅವ್ರು ಯಾರೂ ಆಶಯ ಮಾಡಲಿಲ್ಲ. ಮುಂದೆ ಭಾರತ ಸ್ವತಂತ್ರ ಆಯ್ತು ನನ್ನ ಮಗನ MLA ಮಾಡಬೇಕು, MP ಮಾಡಬೇಕು ಅಂತ ಮಾಡಲಿಲ್ಲ. ಬಂಧುಗಳೇ, ಇವತ್ತು ಭಾರತ ಇಷ್ಟು ಸುರಕ್ಷಿತವಾಗಿ ಇರಬೇಕಾದ್ರೆ, ನಾನೆಲ್ಲ ಇಷ್ಟು ರಾಜ್ಯ ಕೂಡಬೇಕಾದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನನಗೆ ಗಾಂಧಿ ಎಂಬ ಮಹಾತ್ಮ ಮತ್ತು ರಾಷ್ಟ್ರಪಿತ ಅನ್ನುವಂತ ಯಾವುದೇ ಆಧಾರಿತವನ್ನು ಬಲ್ಲಿ ಇರಲಿಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಇದರಲ್ಲಿ ಬರೀತಾರೆ. ನಾ ಏನೋ ಆ ಲಕ್ಷಣಗಳು ಕಾಣಿಸಲಿಲ್ಲ ಈ ಗಾಂಧಿ ಬಲ್ಲಿ ಅಂತ ಹೇಳ್ತಾರೆ. ನಾ ಇವನಿಗೆ ಯಾವ ಕಾಲಕ್ಕೂ ಮಹಾತ್ಮ ಮತ್ತು ರಾಷ್ಟ್ರಪಿತ ಅಲ್ಲಿಗೆ ನಾನು ತಯಾರಿಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಪುಸ್ತಕದಲ್ಲಿ ಬರ್ತಾರೆ. ಅವ್ರ ಮುಂದೆ ಏನ್ ಹೇಳ್ತಾ ಗೊತ್ತೇನು, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಈ ಗಾಂಧಿಯಿಂದ ಅಲ್ಲ, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಲಾಲಾ ಲಜಪತ್ ರಾಯ್, ಲೋಕಮಾನ್ಯ ತಿಲಕ್
ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನೇತೃತ್ವದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಗಾಂಧಿ ಇಲ್ಲ ಅಂತ ಹೇಳಿ ಯಾರು ಹೇಳ್ತಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಜೀವನ ಚರಿತ್ರೆಯಲ್ಲಿ ಬರೆದಿದ್ದಾರೆ. ಇವತ್ತು ಅಂಬೇಡ್ಕರ್ ಅವರನ್ನ ಮೂರ್ತಿ ಕೂರಿಸ್ಬೇಕಾದ್ರೆ ಜಗಳ ಆಡ್ತೀವಿ, ಶಿವಾಜಿ ಮಹಾರಾಜರ ಮೂರ್ತಿ ಕೂರಿಸ್ಬೇಕಾದ್ರೆ ಜಗಳ ಆಡ್ತೀವಿ, ಸಂಗೊಳ್ಳಿ ರಾಯಣ್ಣ ಮೂರ್ತಿ ಕೂರಿಸ್ಬೇಕಾದ್ರೆ ಜಗಳ ಆಡ್ತೀವಿ, ಬಾಬು ಜಗಜೀವನರಾವ್ ಮೂರ್ತಿ ಕೂರಿಸ್ಬೇಕಾದ್ರೆ ಜಗಳ ಆಡ್ತೀವಿ, ಸಂತ ಕನಕದಾಸರ ಮೂರ್ತಿ ಕೂರಿಸ್ಬೇಕಾದ್ರೆ ಜಗಳ ಆಡ್ತೀವಿ, ಅಹಿಲ್ಯಾಬಾಯಿ ಹೋಳ್ಕರ್ ಮೂರ್ತಿ ಕೂರಿಸ್ಬೇಕಾದ್ರೆ ಜಗಳ ಆಡ್ತೀವಿ. ಸಂಭಾಜಿ ರಾಜನಂತ ಒಬ್ಬ ಶ್ರೇಷ್ಠ ರಾಜನನ್ನ, ಮಹಾರಾಣಾ ಪ್ರತಾಪನನ್ನ ನಾವು ನೆನೆಸೋಲಾದ್ರೆ ಈ ದೇಶವನ್ನು ಲೂಟಿ ಮಾಡಿದಂತ, ಲಕ್ಷಾಂತರ ಹಿಂದೂಗಳನ್ನು ಕಬ್ಬಲೆ ಮಾಡಿದಂತ ಮೊಘಲರನ್ನ ನಮ್ಮ ಇತಿಹಾಸದ ಪುಟದಲ್ಲಿದೆ. ಟಿಪ್ಪು ಸುಲ್ತಾನನ ನಮ್ಮ ಪುಟದಲ್ಲಿದೆ. ಇವೆಲ್ಲ ಹಿಂದೂಗಳನ್ನ ಕೊಲೆ ಅಷ್ಟೇ ಮಾಡಲಿಲ್ಲ. ಟಿಪ್ಪು ಸುಲ್ತಾನ್ ಸುಮಾರು 3,500 ದೇವಸ್ಥಾನಗಳನ್ನ ಸರ್ವನಾಶ ಮಾಡಿದ. ಕೊಡಗಿನಲ್ಲಿ ಲಕ್ಷಾಂತರ ಹಿಂದೂಗಳನ್ನ ಕಾಂಪ್ರಮೈಸ್ ಅಂತ ಕರೆದು ಒಂದು ಒಳಗೆ ಬೆಳ್ಳಿ ಒಳಗೆ ಹಾಕಿ ಕಬ್ಬುಲಿ ಮಾಡದ. ಇವತ್ತು ಟಿಪ್ಪು ಸುಲ್ತಾನ್ ಕೂಡ ನಿಮ್ ಗ್ರಾಮ ಪಂಚಾಯತ್ ಒಳಗೆ ಹಾಕತ್ತಿರ್ತಾನೆ ಸಿದ್ದರಾಮಯ್ಯ. ಇದನ್ನ ನೀವು ವಿಚಾರ ಮಾಡಿ. ಶಿವಾಜಿ ಮಹಾರಾಜರು ಮಹಾರಾಷ್ಟ್ರ ಅವ್ರದೇ ಹಾಕಿದ್ರೆ ನಾ ಬೆಳಗಾವಿ ಅಧಿವೇಶನದಾಗ ನಾ ಕೇಳಿದೆ, ಶಿವಾಜಿ ಮಹಾರಾಜರು ಹುಟ್ಟದೇ ಇದ್ದಿದ್ರೆ ದಕ್ಷಿಣ ಭಾರತದಲ್ಲಿ ಹಿಂದೂಗಳಿಗೂ ಉಳಿತಿದ್ದಿಲ್ಲ. ಮಹಾರಾಣಾ ಪ್ರತಾಪ್ ನಮ್ ಇವ್ರು ಹೇಳೋದಲ್ಲ, ಈಗ ಯಾರು ನಮ್ಮ ಗೋಕಾಕದವರು ಸದಾಶಿವರು ಹೇಳೋದಲ್ಲ, ಏನ್ ಹೇಳಿದ್ರು? ಶಿವಾಜಿ ಮಹಾರಾಜರು ಹುಟ್ಟದೇ ಇದ್ರೆ ನಾವೆಲ್ಲ ಹಿಂದೂಗಳಾಗಿ ಉಳಿತಿದ್ದಿಲ್ಲ. ಅವರಿಗೆಲ್ಲ ಕೊಂದವರು ನಾವೇ, ಸಂಗೊಳ್ಳಿ ರಾಯಣ್ಣನ ಕೊಂದವರು ನಾವೇ. ಈಗಲೂ ಅಂತ ಕಳೆದ ಕಳೆದಾರೆ. ಇವತ್ತ ಶಿವಾಜಿ ಮಹಾರಾಜರು ಅವ್ರಿಗೂ ವಿಷ ಬೆಳೆಸಿದವರೆ ಅವ್ರ ಮನೆಯಾಗೆ. ಅವರನ್ನ ಶಿವಾಜಿ ಮಹಾರಾಜರನ್ನ ಯಾವ ರೀತಿ ಸಾವಾಯ್ತಿರೋದು ಇದು ನಾನು ನಿಗೂಢ. ಮಹಾರಾಣಾ ಪ್ರತಾಪನ ಮಾನ್ಸಿಂಗ್ ಅನ್ನುವಂಥವ ಅವ್ರ ಮನೆಯಿಂದ ದೇವ ಮಾಡದ. ಇನ್ನೊಬ್ಬ ಇದ್ದ ಪೃಥ್ವಿರಾಜ್ ಚೌಹಾಣ್ ಅಂತೇಳಿ, ಅವ ಇಡೀ ಅಖಂಡ ಭಾರತದ ರಾಜ. ಅವನ್ನ ಹೊಡಿಲಿಕ್ಕೆ ಅವ್ರ ತಮ್ಮ ಪೃಥ್ವಿರಾಜ್ ಚೌಹಾಣ್ ತಮ್ಮ ರಾಜ ಮಾನ್ಸಿಂಗ್, ಇದು ಯಾರು ಏನೋ ಹೆಸರೈತಿ, ಅವ ಮುಸ್ಲಿಂ ರಾಜನ್ ಕೂಡ ಒಪ್ಪಂದ ಮಾಡ್ಕೊಂಡು ಈ ಕಡೆ ಮುಸ್ಲಿಮರು ಕಡೆ ಹೊತ್ತು ಹಿಂದಿಂದ ಅವ್ರ ತಮ್ಮನ ರಾಜ ಜೈಸಮ್, ಯಾರು ಪೃಥ್ವಿರಾಜ್ ಚೌಹಾಣ್ ಸತ ತಮ್ಮ ರಾಜ ಜೈಸನ್ ಬಂದು ಹೊಡೆದ್ರು. 17 ಸಲ ಸೋಲಿಸಿದ್ದ. 18ನೇ ಸಲ ಅವ್ರ ತಮ್ಮ ಮಾಡಿದ ದ್ರೋಹದಿಂದ ಇವತ್ತು ಪೃಥ್ವಿರಾಜ್ ಚೌಹಾಣ್ ಸೋತ. ಅವ್ನು ಹಿಡಿದುಕೊಳ್ಳೆ ನಾವು ಏನ್ ಮಾಡದ, ಎರಡು ಕಣ್ಣಾಗಿ ಬೆಂಕಿ ಕಬ್ಬಣಿ ಬೆಂಕಿ ಹಾಕಿ ಕಣ್ಣು ಯಾಕೆ ಅದನ್ನ ಮಾಡದಂದ್ರ ಅವನು ಇಷ್ಟು ಸೂರಿತ ಬರೀ ಹೇಳುದ್ರ ಮ್ಯಾಗ ಇಟ್ಟು ದೂರನಾಗ ಇಟ್ಟಿದ್ರ ಮ್ಯಾಗ ಕಡಿ ಅಂದ್ರೆ ಹೊಡೆದ್ರೆ ಬರೋಬ್ಬರಿ ಅದಕ್ಕೆ ಹೋಗಿ ಬೀಳಂಗ ಅಷ್ಟು ಸೂಕ್ಷ್ಮತೆ ಆಗುತ್ತೆ. ಅಂತ ರಾಜನ ನಮ್ಮವರು ಬರೋದು ಅವ್ರ ತಮ್ಮನೇ ಮತ್ತೆ ಅಲ್ಲ. ಸಂಗೊಳ್ಳಿ ರಾಯಣ್ಣ ಕೊಟ್ಟಾರೆ, ಅದು ಸಿಂಧೂರ್ ಲಕ್ಷ್ಮಣ ಹೊಡೆದವ್ರೆ ಯಾರು ಇಲ್ಲೇ ನಮ್ಮ ಸಿಂಧೂರ್ ಲಕ್ಷ್ಮಣ ಹಿಡಿದು ಕೊಟ್ಟವ್ರೆ. ಅವ್ರು ಹಿಡಿದು ಕೊಟ್ಟವ್ರಿಗೆ 100 ಎಕರೆ ಜಮೀನು ಕೊಟ್ಟಾರ. ಈಗ ಅದನ್ನು ಮೆಂತನ ಐತೆ ಅಲ್ಲಿ. ಅವರೆಲ್ಲ ಧನ್ಯಾರ ಆಗಿಬಿಟ್ಟಾರ. ಕೆಲವೊಂದು ಧನ್ಯಾರ ಇದೇ ಕೆಲಸ ಮಾಡಿನೇ ತಗೊಂಡಾರ. ಸಂಗೊಳ್ಳಿ ರಾಯಣ್ಣ ಹಿಡಿದು ಕೊಟ್ಟವ್ರು ಯಾರು? ಸಂಜೆ ಆಯ್ತಂದ್ರೆ ಅವ್ರ ಮನೆಯಾಗ ಹಳಸ್ಬೇಕು ಮನೆ ಅನ್ನ ಅಂತ ಹೇಳಿ ಹೇಳದಂತದ್ದು ಚಾಪು ಏನ ಐತೆ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲೇ ನಮ್ಮಲ್ಲೇ ಅದು ಬಂಧುಗಳೇ ಇಲ್ಲಿ ಮ್ಯಾಗ ನಾವು ತಮ್ಮ ಅಧಿಕಾರಕ್ಕಾಗಿ ದೇಶದಲ್ಲಿ ಇವತ್ತೇನು ಸನಾತನ ಧರ್ಮ ನಾಶ ಆಯ್ತಂದ್ರೆ ನಾವು ಯಾರು ಉಳಿತಿಲ್ಲ. ನಿಮ್ಗೆ ಎಲ್ಲಿ ತನ ಭಾರತ ಸಂವಿಧಾನ ಉಳಿತೈತಂದ್ರೆ ಎಲ್ಲಿವರೆಗೆ ಹಿಂದೂಗಳು ಬಹುಸಂಖ್ಯಾತ ಇರ್ತಾರೆ ಅಲ್ಲಿವರೆಗೆ ಭಾರತದ ಸಂವಿಧಾನ. ನೀವ್ರಿಗೆ ಕೇಳ್ರಿ, ಈ ಸಂವಿಧಾನ ಬೇಕೋ ಪುರಾಣ ಬೇಕೋ ಅಂತ ಪುರಾಣ ಕೇಳ್ತಾರ. ನಿಮ್ಮ ಸಂವಿಧಾನಕ್ಕೆ ಏನ್ ಮಾಡ್ತೀವಿ? ಇವ್ರ ಮಕ್ಕಳು ಭೀಮ ಏನೋ ಅರ್ಮಿ ಅಂತ
ಆ ಸಾಬರು ತಗೊಂಡು ಒಂದು ಕಮಿಟಿ ಮಾಡಿ RSS ವಿರುದ್ಧ ನಾವು ಒಂದು ಸೈನ್ಯ ಕಟ್ತೀವಿ. RSS ವಿರುದ್ಧ ಎಲ್ಲರೂ ಸೈನ್ಯ ಅವ್ರು ಏನು ಯಾರಿಗಾರು ಅನ್ಯಾಯ ಮಾಡ್ಯಾರ, ಎಲ್ಲರಿಗೂ ಕಲ್ಲ ಹೊಡೆದಾರ. ಈ ದೇಶನಾಗ ನಿಮ್ಗೆ ಕೇಳ್ತೀನಿ, ಯಾವುದರೆ ಹಿಂದೂಗಳು ಎಲ್ಲರೇ ಮುಸಲ್ಮಾನರ ಕಾರ್ಯಕ್ರಮದ ಮೇಲೆ ಕಲ್ಲು ಒಗಿದು ಬೆಂಕಿ ಹಚ್ಚೋದು ಎಲ್ಲರೂ ಮಾಡಿರೇನ್ರಿ? ದೇಶನಾಗನೇ ಕೇಳ್ತೀನಿ. ಆದ್ರೆ ಮಕ್ಕಳು ನಾವು ಗಣಪತಿ ಮೇಲೆ ಕಲ್ತಿದ್ದಾರೆ. ಎದಕ್ಕೆ ಹೋಗಿದ್ದೀರಿ? ಅದೇ ವಿಧಾನಸಭಾದಾಗ ಕೇಳಿದೆ, ಅಲ್ಲಪ್ಪ ನಾವು ನಿಮ್ಮ ಯಾವುದೇ ಕರ್ನಾಟಕದಲ್ಲಿ ಒಂದು ನಿಮ್ಮ ಉತ್ಸವದಾಗ ಬದ್ರಿ ಮಾಡೋದಿಲ್ಲ. ನೀವು 5 ಸಲ ಓದೋದ್ರು ಸುಮ್ಮನೆ ಕೇಳ್ಕೊಂಡು ಕೂಡ್ತೀವಿ. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳೈತಿ, ಇದು ಇಷ್ಟೇ ಡೆಸಿಮಲ್ದಾಗ ಓದಿರ್ಬೇಕಂತ. ನಮ್ಮ ಪೊಲೀಸ್ ಆಫೀಸರ್ ಒಬ್ಬರು ಬಹಳಷ್ಟು ಭಯಂಕರ ಗಣಪತಿ ಬಂದು ಕುಚ್ ಪೇಪರ್ದಾಗ ಬರೀತಾರೆ. ದಾವಣಗೆರೆ SP ಖಡಕ್ ಆಫೀಸರ್ ಗಂಭೀರ ಎಚ್ಚರಿಕೆ, ಡಿಜೆ ಹಚ್ಚಿದರೆ ವಶ. ನೀನ್ ಗೊತ್ತು ನಿನಗೆ ನಾವು ಯತ್ನಾಳ್ ಮಾಡಿ ಕೊಡ್ಬೇಕಂತ ಕೆಲವೊಂದು ಚಾನಲ್ ತಯಾರು ಮಾಡ್ಯ ನಮ್ಮ ವಿಜೇಂದ್ರ. ಏನ್ ದಗ ಹೊಡೆದ್ರು ವಿಜೇಂದ್ರ, ನಾನೇನು ಕರ್ನಾಟಕದಲ್ಲಿ ಅಪಪ್ರಚಾರ ಮಾಡಿದ್ರೆ ಏನು ನಿಮ್ಮಲ್ಲಿ ರೊಕ್ಕ ಐತಿ, ಇಡೀ ಲೂಟಿ ಮಾಡಿರಿ ಅಪ್ಪ ಮಕ್ಕಳು ಕೂಡಿ, ನಿಮ್ಮಲ್ಲಿ ರೊಕ್ಕ ಐತಿ. ಇವತ್ತ RSS ಬ್ಯಾನ್ ಮಾಡ್ಬೇಕಂತ ಓಡಾಡಿದ್ರು ಒಂದರ ಸ್ಟೇಟ್ಮೆಂಟ್ ಅದ ಅಂದ್ರು. ಯಾವ ದೇಶನಾಗ ಹೋಗ್ಬಿಡ್ತಾರ್ರಿ? ಹಿರಪ್ಪಣ್ಣ ಹೋದ್ರು ಪಾಪ, ಸಮಸ್ಯೆ ಆಗೋದು. ನಮ್ಗೇನು ಯಾವ ಟಿಕೆಟ್ಗಳು ಅವಶ್ಯವಿಲ್ಲ. ಭಗವಾನ್ ಟಿಕೆಟ್ ಬಂದಿದ್ರು ಸಾಕು. ನಮ್ಮ ಗುರುತು JCB. ಬಿಡ್ರಿ JCB. ಅದಕ್ಕೆ JCB ಒಳಗೆ ಹೂವು ಹಾಕ್ಲಕತ್ತಾನ. ಎಲ್ಲ ಊರಾಗ ಮಂಡ್ಯದಾಗ ಹೋದ್ರು JCBನೇ, ಯಾದವಾಡಕ್ಕೆ ಹೋದ್ರು JCBನೇ, ಇಲ್ಲಿ ಬಂದ್ರು JCB. ಯಾಕೆ ಹಾಕ್ಲಕತ್ತಾರಂದ್ರೆ ಜನರಿಗೆ ಗೊತ್ತಲ್ಲ. ಏನರೇ ಕರ್ನಾಟಕ ಮುಖ್ಯಮಂತ್ರಿ ಯತ್ನಾಳ್ ಮಾಡಿದ್ರೆ ಮಾತ್ರ JCB ಓಡಾಡ್ತಾವು. ಒಂದೇ ಗಣಪತಿ ಮ್ಯಾಗ ಕಲ್ಲು ಹೊಡೆದ್ರು ಅಂದ್ರೆ JCB. ಎಲ್ಲರೂ ಪೆಟ್ರೋಲ್ ಬಂಕ್ ಹಾಕಿದ್ರೆ ಅವ್ರ ಮನೇನು JCB. ಹಿಂದೂಗಳ ಹಬ್ಬಕ್ಕೆ ಯಾವರೇ ಕಾಯಿನ್ ಕಮ್ಮಂದ್ರೆ JCB. DJ ಹಚ್ಚಿ ಕಿರಿಕಿರಿ ಮಾಡಿದ್ರೆ ಎಲ್ಲ ಮಸೂತಿ ಮೇಲೆ ಮಾಯ್ಕೊಬೇಕು ಕಟ್ಟ ಹಾಕ್ರಿ. ನೀವು ಎಷ್ಟು ಕೇಸ್ ಹಾಕ್ತೀರ ಹಾಕ್ರಿ. ಈಗ ಬರ್ಬೋದು. ಈಗ ಬೆಳಗಾವಿ ಉಸ್ತುವಾರಿ ಮಂತ್ರಿ ಯತ್ನಾಳ್ ಒಂದು ಕೇಸ್ ಹಾಕ್ತಾ. ಈ ದೇಶನಾಗ ನ್ಯಾಯಾಂಗ ಅನ್ನೋದು ಐತಲ್ಲ ನೋಡ್ರಿ. RSS ರೋಡ್ ಮ್ಯಾಗ ಮಾರ್ಕ್ಶೀಟ್ ಇಲ್ಲಕ್ಕ ಪರ್ಮಿಷನ್ ತಗೋತಾರ. ಏನ್ ನೀವು ಒಪ್ಪಂದ? ಹಾಗಾದ್ರೆ ನಾಳೆ ನಾ ಕೇಳಿದೆ, ಮೊನ್ನೆ ಮುಖ್ಯಮಂತ್ರಿ ಪತ್ರ ಬರೆದ ನಾನು, ಯಾವಾಗ RSS ಸಾರ್ವಜನಿಕ ಸ್ಥಳದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲದಾಗ ರೋಡ್ ಮ್ಯಾಗ ನಮಾಜ್ ಮಾಡಿದ್ರು ಪರ್ಮಿಷನ್ ಕೊಡಬೇಡ. ಅವ್ರ ಅಪ್ಪಂದು ಅಲ್ಲ, ಅಥವಾ ಮುಖ್ಯಮಂತ್ರಿ ನಿಮ್ಮ ಅಪ್ಪಂದು ಅಲ್ಲ, ನನ್ನ ಅಪ್ಪಂದು ಅಲ್ಲ. RSS ಪರ್ಮಿಷನ್ ಕೊಡ್ಲತ್ತೀರಿ. ನಾಳೆ ಒಂದು ಜಾತ್ರೆ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೋಬೇಕತ್ತೀರಿ. ಯಾವ್ದಾರ ದ್ಯಾಮ ಒಂದು ಹನುಮಂತವ್ರದ್ದು ಯಾವ್ದಾರ ಗೋಕಾಕ ಲಕ್ಷ್ಮೀ ಜಾತ್ರೆ ಮಾಡಬೇಕಾದ್ರೆ ಪರ್ಮಿಷನ್ ತಗೊಂಡಿರ್ತೇವೆ ನಾವು. ಸರ್ಕಾರ ತಾನೇ ನಿಂತು ಮಾಡ್ತದೆ. ಯಾಕಂದ್ರೆ ಈ ದೇಶದ ನಾಗರಿಕತೆಯ ಜಾತ್ರೆ. ಬಂದವಳೆ ಮುಂದಿನ ದಿವಸಗಳು ಕರ್ನಾಟಕದಲ್ಲಿ ಬಹಳ ಸೂಕ್ಷ್ಮ. ಇವು ಏನ್ ನಾಟಕ ನಡೆಸ್ಯಾರ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು, ಯಾಕಂದ್ರೆ ಇವ್ರದ್ದು ಏನಾರ ತೆಗೆದ್ರೆ ಅವ್ರದ್ದು ಇವ್ರು ತಿಂತಾರೆ. ಅದಕ್ಕೆ ನೋಡ್ಬಿಟ್ಟು ನಮ್ಮ ಅಶೋಕ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ತೀವ್ರವಾಗಿ ಖಂಡಿಸುತ್ತೇನೆ. ಅక్కడ ವಿಜಯ ಉಗ್ರವಾಗಿ ಖಂಡಿಸುತ್ತೇನೆ. ಅದನ್ನ ಕಾರ್ಯಕ್ರಮ ಮುಗಿತಾವ.
ಅಂದ್ರೆ ಗ್ಯಾಸ್ ನಾವು ಒಂದು ಹಾಕ್ತಾರ ಒಂದು 2-3 ಚಾನಲ್ ಸ್ವಲ್ಪ ಪೇಮೆಂಟ್ ಕೊಟ್ಟಿರ್ತಾರ. ವಿಜಯನಿಂದ ಭಾರೀ ಖಂಡನೆ, ತೀವ್ರ ವಾಗ್ದಾಳಿ ನಡೆಸಿದ ಅಶೋಕ್ ಅವರಿಗಿಬ್ಬರಿಗೂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕಡೆಯಿಂದ ಹೀಗೆ ನೀವು ಹೇಳಿದ ಪೇಪರ್ ಕಟ್ ಮಾಡ್ತಾ ಇದ್ದೀವಿ, ರಾತ್ರಿ ಪ್ಯಾಕ್ಸ್ ಮಾಡ್ತಾರ. ಎಸ್ ಸರ್, ನೀವು ಹೇಳದಂಗೆ ನಾವು ಹೇಳ್ತೇವೆ. ಸಿದ್ದರಾಮಯ್ಯ ಸರ್ಕಾರ ತೀವ್ರವಾಗಿ ಕರ್ನಾಟಕದಲ್ಲಿ ಅಭಿವೃದ್ಧಿ ಮಾಡದೇ ಇರುವುದರಿಂದ ಖಂಡಿಸುತ್ತೇವೆ. ಫೋನ್ ಮಾಡಿ ಹೇಳ್ತಾರೆ, ಸರ್ ನಮ್ಮ ಕರೆಕ್ಟ್ ಮಾಡಿ ಅಶೋಕ್ ಇವಾಗ ನಾಯಿ ವಿಜೇಂದ್ರ ಡೌಟ್ ನೋಡಿ, ನಿಮ್ಮ ಅಪ್ಪಂದ ಏನು ಹಗರಣ ತೆಗಿತಿಲ್ಲ. ಅದಕ್ಕೆ ಹೊಸ ಕ್ರಾಂತಿ ಕರ್ನಾಟಕದಾಗ ಆಗ್ಬೇಕಾಗಿದೆ. ಭಗತ್ ಸಿಂಗ್ ಅಂತ, ಚಂದ್ರಶೇಖರ್ ಆಜಾದ್ ಅಂತ, ಮದನ್ ಲಾಲ್ ಜಿಂಗ್ರಾ ಅಂತ, ಛತ್ರಪತಿ ಶಿವಾಜಿ ಮಹಾರಾಜ್ ಅಂತ, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅಂತ, ಲೋಕಮಾನ್ಯ ತಿಲಕ್ರಂತ, ನೇತಾಜಿ ಸುಭಾಷ್ ಚಂದ್ರ ಬೋಸ್ರಂತ, ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅಂತ ಸರ್ಕಾರ ಈ ರಾಜ್ಯದಲ್ಲಿ ಬರಬೇಕು. ಇಂಥ ಅಯೋಗ್ಯ ನನ್ನ ಮಕ್ಕಳು ನಮ್ಮ ಭಗವಾಜಂಡ ಅಪ್ಪನ ಏನಾಗ್ತವೆ. ಒಬ್ಬ ಮದ್ದೂರ್ನಾಗ ಹೋಗಿದ್ದೆ ಮೊನ್ನೆ, ನಾವು ಒಬ್ಬ ಆಟೋ ರಿಕ್ಷಾ ಬಂದ ನಮ್ಮ ಬಳಿ 17 ವರ್ಷದಿಂದ ಅವನ ಮ್ಯಾಗ ಒಂದು ಕೇಸ್ ಹಾಕಿರಪ್ಪ. ಆಟೋ ರಿಕ್ಷಾ ಕಟ್ಟ ಹಿಂದೂ ಹುಡುಗ ಏನು ಅಂತ ಹೇಳಿ ನಮ್ಮ ಭಗವಾ ಸುಟ್ಟಿದ್ದಕ್ಕೆ ಅವ್ರ ಧ್ವಜ ಸುಟ್ಟಾನ. ಆ ಭಗವಾ ಧ್ವಜ ಸುಟ್ಟೋದ್ ಕೇಸ್ ಮಾತಿಯಾಗಿ ಹೋಯ್ತು. ಆದ್ರೆ ಈ ಪಾಪ ಆಟೋ ರಿಕ್ಷಾ ಹೊಡೆಯುವಂತ 17 ವರ್ಷದ ಕೇಸ್ ಹೊಡೆದ ಬೆಳೆದಾಡಿ ಒಬ್ಬ ಆಟೋ ರಿಕ್ಷಾ ಇನ್ನೂ ಕೇಸ್ ಇಲ್ಲ. ನಮ್ಮ ಹಿಂದೂಗಳ ಸರ್ಕಾರ ಇರ್ತಲ್ಲ, ಕೇಸ್ ನಂಬರ್ ತಗೊಳ್ಳಿ ನೋಡ್ರಿ. ಪೊಲೀಸ್ ಸ್ಟೇಷನ್, ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮತ್ತೊಂದು ಕೇಸ್ ವಾಪಸ್. ಡಿ ಕೆ ಶಿವಕುಮಾರ್ ಇದ್ರಾಗ ಬಸ್ಸಿಗೆ ಬೆಂಕಿ ಕೇಸ್ ವಾಪಸ್. ಕೆಜಿಎನ್ಗೆ ಡಿಜಿಎಲ್ಲಿ ಆದಂತವ್ರದ್ದು ಎಲ್ಲ ವಾಪಸ್. ಏನ್ ಕೇಳಿದ್ರು ಅವ್ರು ಹೆಚ್ಚಾಗಿ ಹೇಳ್ತಾರ ಅವ್ರ ಹೆಣ್ಮಕ್ಳು, हमारे बेटा कोदम्बरिया लिखने में क्या आ गया पुलिस चुप्पी से पकड़ लिया. कुछ भी नहीं, मेरा बेटा बहुत 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 ईमानदार है जी, छोड़ दीजिए. ಇವತ್ತ ಅವರು ಕೇಸುಗಳು ಎಲ್ಲ ಹೌದು. ಹಿಂದೂಗಳು ನೋಡಿ ನಾ 8 ಮಂದಿ ಕೇಸುಗಳು ಅದ ಗೋಕಾಕನಾಗ ತೆಗೆದಿಲ್ಲ. ನಮ್ಮವ್ರ ಅಧಿಕಾರಕ್ಕೆ ಬಂದ ಮ್ಯಾಗ ಮುಗಿದೋಯ್ತು. ಕುರ್ಸಾಕ ಮುಂದೆ ಮಕ್ಕಳು ತಯಾರು ಮಾಡ್ಬೇಕು, ಮಕ್ಕಳದ್ದು ಕಮಿಷನ್ ವಸೂಲಿ ಮಾಡ್ಬೇಕು. ಅದಕ್ಕೆ ಬದಲಾವಣೆ ಮಾಡ್ಬೇಕಂತ ನಾ ಹೊರಗೆ ಬಂದೇನಿ. ಅವರೇ ಹೊರಗೆ ಹಾಕಿ ಚಲೋ ಮಾಡ್ಯಾರ. ನಾನೇ ಇದ್ದೇನೆ ಬಾಳ ಆದ್ರೆ ಅವ್ರು ಹೇಳ್ದಾಗ ನಮ್ಮ ಊರಿಗೆ ಹೋಗ್ಬೇಕಾಗ್ತಿತ್ತು. ಈಗ ಏನಾರದಾರ ಅವನಿಗೆ ಕೇಳೋನಿಲ್ಲ, ಹೇಳೋನಿಲ್ಲ. ಬರ್ತೀನಿ, ಅಲ್ಲಿ ಬರ್ತೀನಿ ನೀವು ಹೋಗ್ತೀನಿ, ಅಲ್ಲಿ ಯಾವ್ದು ಮದ್ದೂರ್ಗೂ ಹೋಗ್ತೀನಿ, ಮಂಡ್ಯದಾಗೂ ಹೋಗಿ ಹೂವ ಹಾರ ಹಾಕ್ತಾರೆ. ಒಕ್ಕಲಿಗ ಜನಾಂಗದವರು ಹಿಂದೂಗಳು ಉಳಿಬೇಕಾದ್ರೆ ಎತ್ತನಾಳ ಬರೋದು, ಜೆಸಿಬಿ ಬರ್ಬೇಕಾದ್ರೆ ಅಲ್ಲಿ ಹೇಳಕತ್ತಾರ. ಅಲ್ಲೇ ಚಿಂತೆ, ಕುಮಾರಸ್ವಾಮಿ ಚಿಂತೆ, ನಿಖಿಲ್ ಕುಮಾರ್ ಚಿಂತೆ, ಡಿ ಕೆ ಶಿವಕುಮಾರ್ ಚಿಂತೆ. ಇವ್ಯಾಕೆ ಮಗ ಬರ್ಲಾಕತ್ತಾನ ಎತ್ತನಾಳ ಆರಾಮಿದ್ದೀವಿ. ಒಕ್ಕಲಿಗ ಹೆಸರು ಹೇಳ್ಕೊತಾರ. ಈಗ ಅಲ್ಲಿ ಯುವಕರಿಗೆ ಗೊತ್ತಾಗ್ಯದ ಬರೀ 4% ನಮ್ಮ ಊರಾಗದಾರ. ನಮ್ಮ ಗಣಪತಿ ಹೋಗ್ಲಿಕ್ಕೆ ಮಸೂತಿ ಮುಂದೆ ಬಿಡಲಾಗ್ಯಾರ. ನಾಳೆ 40% ಆದ್ರೆ ನಮ್ಮ ಹಿಂದೂಗಳ ಗತಿ ಏನಂತೇಳಿ ಎಲ್ಲಾ ಸಮುದಾಯ, ದಲಿತರು ನೋಡ್ಪ ಅಲ್ಲಿ ಆದ್ರೆ ಆ ಮಸೂತಿ ಮಕ್ಕಳೇ ಮಕ್ಕಳನ್ನಾಗ ಒಂದು ಗೋಣಿ ಐತೆ, ಸಿದ್ಧಾರ್ಥ ಬಾವನಿ. ಅವರು ಏನಾರು ಯಾರು ಹಿರಿಯರು ಯಾರು ತಿಳ್ಕೊಂಡ್ರಂದ್ರ ಆ ಮಸೂತಿ ಮುಂದೆ ತಮಟೆ ಬಾರ್ಸಂಗಿಲ್ಲಂತಾರೆ. ಅದು ಗಾಡಿ ಅರ್ಧ ಕಿಲೋಮೀಟರ್ ಹೋದ್ಮೇಲೆ ಪಾರ್ಸ್ಬೇಕಾದ್ರೆ ಕಾನೂನು ಅವ್ರಾಗ 40% ಅದಾರ. ನೀವಿನ್ನ ಬಾಯಿ 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 ಸುಳ್ಗಾಡ್ತಾರೆ. ಏನ್ ಬಾಯಿ ಇಲ್ಲ, 40-50% ಆಗುತ್ತಲ್ಲ ಬಾಯಿ ಬಾಯಿ. ಮುಂದೆ ಮೊದಲು ಊಟ ಹೊಡಿದು ನಿಮಗೆ ಅದು ಸಾಬ್ರಾವ್ ನಾವು ಏನದು ಜಿಹಾದ್, ಯಾವ್ಯಾವ ಜಿಹಾದ್ ಕೊಡ್ತಲ್ಲ ಯಾವ ಜಿಹಾದ್, ಈ ಹಲಾಲ್. ಹಿಂಗಾಗಿ ಒಂದು ಕಡೆ ಕೆಲವು ಮಂದಿಗೆ ಬೆಂಕಿ ಬೀಳಾಕತ್ತ. ಹಿಂದೂ ಹುಲಿ ಅಲ್ಲ ಇಲಿ ಅಂತಾರ. ಅಂದ್ರೆ ಮಕ್ಕಳಿಗೆ ಇಲಿಯರಿ ಅಂತ ನಾ ಯಾರಿಗೂ ಅವ್ರಿಗೆ ಅವೇನೋ ಒಂದು ಫೋಟೋ ತೋರಿಸಿದ್ರು. ನಿನ್ನ ಫೋಟೋನ ನಾ ತೆಗೆದು ತೋರಿಸ್ತೇನೆ. ನೀನು ಒಂದು ಹ್ಯಾಂಗ ಮೊನ್ನೆ ಸಿದ್ದರಾಮಯ್ಯನವರು ನಮ್ಮ 1,000 ಕಾರ್ಯಕ್ರಮ ಅಂತ ಬೆಂಗಳೂರಿನಾಗ
ನೀನ್ ಹಾಕತ್ತಿ ಅದೇ ಬದಾಮಿ ನಮ್ಮ ಹಾಲು ಮತ್ತು ಸಮಾಜದವರು ರೇಷ್ಮೆ ಪಟೇಲ ಸುತ್ತಿ ಭಂಡಾರ ಹಚ್ಚಲಕ್ ಬಂದ್ರ ನಿನ್ನ ಜಾತಿಗೆ ನೀ ಗೌರವ ಕೊಡುದಿಲ್ಲ ಅಂದ್ರ ಮುಸಲ್ಮಾನರು ಎಲ್ಲ ಬಹಳ ಚಂದ ಹೇಳೋದು ಬಹಳ ನಾವು ಬಹಳ ಧನ್ಯವಾದ ಸಲ್ಲಿಸ್ಬೋದು. ಆ ಮೌಲ್ವಿ ಏನ್ ಹೇಳದ ಗುರುಗಳಾಗಿ ನೀವು ತಿಳ್ಕೋರಿ ಇಲ್ಲ ಸಿದ್ದರಾಮಯ್ಯನವರು ಇವರು ರಾಹುಲ್ ಗಾಂಧಿ ಎಲ್ಲ ಎಷ್ಟು ನೀವು ಭಕ್ತರದಾರ ಯಾವ ಮುಲಾಯಂ ಸಿಂಗ್ ಅಖಿಲೇಶ್ ಯಾದವ್ ಇಟ್ಟು ಲಾಲು ಪ್ರಸಾದ್ ಮಗ ಇಟ್ಟು ಮುಸ್ಲಿಂ ಟೊಪ್ಪಿ ಹಾಕೊಂಡು ಎಷ್ಟು ಚಂದ ಇಟ್ಟು ಮಾತಾಡಿದ್ರ ಅವನು ಹೇಳದ ಮೌಲ್ವಿ ಬರೇ ಅವನ ಅಪ್ರಿಸಿಯೇಟ್ ಮಾಡ್ಬೇಕು ಹೇಳದ ಈ ಮಕ್ಕಳು ನಾಟಕ ಮಾಡ್ತಾರ ತಮ್ಮ ಧರ್ಮಕ್ಕೆ ಅಭಿಮಾನ ಇಲ್ಲಾರ ಮಕ್ಕಳು ನಮ್ದು ಹಾಕೊಂಡು ನಾಟಕ ಮಾಡ್ತಾರೆ ಇಂಥ ಮಕ್ಕಳು ನಮ್ದು ನಂಬಾರ್ದು ನಾಟಕ ಮಾಡ್ತಾರಮ್ಮ ಮುಸ್ಲಿಂ ಧರ್ಮ ಕೂಡ ಮಾಡಿ ನಮ್ ಓಟ್ ಹಾಕೋತಾರ ಮುಂದೆ ಮನಿ ತುಂಬ್ಕೋತಾರ ನಮ್ಮ ಮುಸಲ್ಮಾನರಿಗೂ ಗೊತ್ತಿಲ್ಲ ಅಂತ ಹೇಳೋಣ ಎಷ್ಟು ಸತ್ತೈತ್ರಿ ಇವ್ರು ಎಲ್ಲ ಟೊಪ್ಪಿಗೆ ಹಾಕೊಂಡ್ರ ಅವರು ನೀವು ಏನ್ ಟೊಪ್ಪಿಗೆ ಹಾಕೋರಿ ಸುಳ್ಳಾಟ ಹಾಕೋರಿ ಇಲೆಕ್ಷನ್ದಾಗ ಅವ್ರ ಹೆಂಗ್ ಒಕ್ಕಟ್ಟಾಗ್ತಾರೆ ನೀವು ಹಂಗ ಹಿಂದೂಗಳು ಒಕ್ಕಟ್ಟು ಆಗಲಿಲ್ಲ ಯಾವ ಬೇಕಾದ್ರಲ್ಲ ಯಾವ ಭಗವಾ ಜೆಂಡಾ ಹಿಡ್ಕೊಂಡ ನಾಳೆ ನಾನು ಇದೇ ವ್ಯವಸ್ಥೆ ಹೋಯ್ತಂದ್ರೆ ಭಗವಾ ಜೆಂಡಾ ಹಿಡ್ಕೊಂಡು ನಾ ಇಡೀ ಕರ್ನಾಟಕ ಅಡ್ಡಾಡ್ತೀನಿ 140 ಸೀಟ್ ತಗೊಂಡು ಬರ್ತೀನಿ ಡಿಸ್ಪ್ಯಾಚ್ ಮಾಡ್ಬೇಕಾಗಿತ್ತು ಎಕ್ಸ್ಪೈರಿ ಆಗ್ಯಾವ ಅವೆಲ್ಲ ವಿಧಾನಸೌಧ ಮುಂದೆ 11 JCB ಪೂಜಾ ಉಂಟು ಒಟ್ಟಾನೋ ಜನ ಮನೆ ಮುಖ್ಯಮಂತ್ರಿ ಕುರ್ಚಿನ ಹಿಂದೂಗಳ ವಿರುದ್ಧ ಏನಾದರೂ ಮಾಡಿದ್ರೆ JCB ಬಂದೇ ಮಾಡ್ಕೊಳ್ತಿ ಭುಜ ಮಾಡಿ JCB ಒಂದ್ ಕಡೆ ಯಾವರೇ ನಮ್ಮ ಗಣಪತಿ ಕಲ್ಲು ಹೋಗಿರ್ತಿ ಮೆಸೇಜ್ ಬರುತ್ತೆ ಯಾವ ಊರಾಗ ಅಂದ್ರೆ ಆ ಮಸೂತಿ ಯಾವ ಇಲ್ಲಿಗಲ್ ಅದಾವ ಅಲ್ಲಿ ಆ ಊರಾಗ ಚಾಲನೆ ಪೊಲೀಸ್ ಮೊದಲು ಬಂದ್ಕೊಳ್ಳೆ ನಾವು CM ಆದ್ಕೊಳ್ಳೆ ಮಾಡ್ತೀವಿ ಇಡೀ ಪೊಲೀಸ್ನ ಎಲ್ಲ ತುಂಬಿಡ್ತೇವೆ ಒಲ್ಲ PSI CPA ಪೊಲೀಸ್ ಎಲ್ಲ ಒಂದು ಕರೆಕ್ಟ್ ಒಂದ್ ಊರಾಗ ಹೊಂಟ್ರ ಅಂದ್ರೆ ಡಡ ಡಡ ಹೆಂಗ್ ಬೆಂಗಳೂರು ಅದಲ್ಲ ಮೊದಲು ಪೊಲೀಸರು ತುಂಬುದು ನೀವು ಸುಮ್ಮನೆ ಬಾಕ್ಸರ್ಗಳು ತರ್ತಿರಲ್ಲ ಏನ್ ಬಾಕ್ಸರ್ ಏನ್ ಕೆಲಸ ಮಾಡೋದು ಪೊಲೀಸರಾದ್ರೆ AK-47 ಕೊಡುದು ಡ್ರಂಕ್ ಹಾಕಿ ನಿನ್ನೆ ಹೊಡೆದ್ರೆ 45 ಒಮ್ಮೆ ಡ್ರಾಮ್ ಡ್ರಾಮ್ ಮತ್ತೆ ಮುಂದೆ ಗಣಪತಿ ಎಂದೂ ಇತಿಹಾಸನಾಗ ಸೂರ್ಯಚಂದ್ರನಿಗೆ ನಾವ್ ಎಂದೂ ಕಲ್ವಾಗಿದ್ದಿಲ್ಲಪ್ಪ ಅನ್ನೋಂತನ ಬಿಡುವುದೇ ಇಲ್ಲ ನಾ ಯಾರಿಗೆ ಹೇಳ್ತೀನಿ ಒಕ್ಕ ಯಾರ ಕಡೆ ತಗೋರಿ ಓಟ್ ನಾನು ಈಗ ಏನಾದ್ರು ರೊಕ್ಕ ಕೊಡ್ತೀನಿ ನಾವು ಇಲ್ಲ 20,000 ಮಂದಿ ಕೊಟ್ಟಿನಿ ನಮ್ಗೆಲ್ಲ ದೊಡ್ಡ ದೊಡ್ಡ ಹಾರ ಹಾಕದ್ರಿ ಶಾಲ್ ಹಾಕದ್ರಿ ನಾವು ಬಂದಿದ್ದ ಗಾಡಿ ಒಳಗೆ ಪೆಟ್ರೋಲ್ ಹಾಕಿ ಬಂದಿದ್ದು ಬಿಟ್ರ ₹1 ನಿಮ್ಗೆ ಕೊಟ್ಟೆ ಆದ್ರೆ ನೀವು ಯಾಕೆ ಮಾಡಿದ್ರಿ ಜಯಸಿಂಗ್ ಮಾಡಿರಲಿಲ್ಲ ಕರ್ನಾಟಕ ಧರ್ಮ ಉಳಿಬೇಕಂತ ಮಾಡಿರಲಿಲ್ಲ ಭಗತ್ ಸಿಂಗ್ ಆದರ್ಶ ನಾವು ತಗೋಬೇಕಂತ ಮಾಡಿರಲಿಲ್ಲ ಹಂಗಾಗಿ ನಾವೆಲ್ಲ ಒಂದಾಗುನು ಒಂದು ಸಂದೇಶ ಕರ್ನಾಟಕದಲ್ಲಿ ಹೋಗ್ಬೇಕು ನಮ್ಮ ಮ್ಯಾಗಿನವ್ರಿಗೆ ಇನ್ನ ಕೂತಾರ ಇನ್ನ ಎದುರು ಮುಂದೆ ಹವಾ ಹೈ ऐसा हवा है पूरा लिंगायत का किसी में है कहाँ है कौन से कौन पूरा लगा ಅದೊಂದು ತನಿಖರಿಸೋಲಾಗತ್ತಾರ ಅದ್ರ ನಮ್ದೇ ಪಾರ್ಟಿ JCB ಪಾರ್ಟಿ ಚಾಲು ಆಯ್ತಂತ 2028 ಇತ್ತೀಚಿನ ಫಲಿತಾಂಶ ಬಂದಾಗ ಕರ್ನಾಟಕದಲ್ಲಿ ಗೋಡೋಜ ಸರ್ಕಾರ 130 ಸ್ಥಾನ ಗೆದ್ದು ನಾಳೆ ಬೆಳಿಗ್ಗೆ 9 ಗಂಟೆಗೆ ರಾಜ್ಯಪಾಲರು ಹೊಸ ಸರ್ಕಾರ ರಚನೆಗೆ ಬಸವನಗೌಡ ಯತ್ನಾಳ್ಗೆ ಆಮಂತ್ರಣ ನೀಡಿದ್ದಾರೆ. ಆಮಂತ್ರಣ ಗಬ್ಬಾಗಿ ಬರ್ತಾರೆ. ಮುಂದೆ ಏನ್ ಮಾಡ್ತಾರೆ ಗೊತ್ತೈತೆ ಗಣಪತಿ ಅವರೇ ನೀವು ಹಾಡೇ ಮಾಡಿ ಬರೋ ಬರೋ ಜೈ ಜೈ
ಇದ್ದಂದ್ರೆ ನಿಮ್ಮನ್ನ ಯಾವ ಹಳಿ ಹಾಕೊಳ್ಳೋದಿಲ್ಲ. ಇವೆಲ್ಲ ಅಡ್ಜಸ್ಟ್ ಅದಲ್ಲ, ಅಡ್ಜಸ್ಟ್ ಕಂಪನಿಗಳು ಎಲ್ಲ ಕಿತ್ತು ಹೊಡೆದು ಕರ್ನಾಟಕದ ಹೊಸ ಸರ್ಕಾರ ಬಂದ ತಿಳ್ಕೊರಿ, ಎಲ್ಲ ಹೊಸ ಯಂಗ್ ಜನರೇಷನ್ ಎಲ್ಲ ಸಮಾಜಕ್ಕೂ ಒಬ್ಬ ಮಂತ್ರಿ ಮಾಡ್ತೀವಿ. ಉಪ ಸಮಾಜದ ಮಂತ್ರಿ, ಕುರುಬ ಸಮಾಜದ ಮಂತ್ರಿ, ದಲಿತರು ಲೆಫ್ಟ್ ರೈಟ್ ಎಲ್ಲರಿಗೂ ಫುಲ್ ಪರ್ಮಿಷನ್ ಕೊಡ್ತೀನಿ. ಸುಮ್ಮನೆ ರಬ್ಬರ್ ಸ್ಟ್ಯಾಂಪ್ ತಗೋದಿಲ್ಲ. ಮರಾಠ ಸಮಾಜದಾಗ ಒಬ್ಬ ಮಂತ್ರಿ, ಅವರು ಇದ್ರಾಗ ಎಲ್ಲ ಕಡೆ ಛತ್ರಪತಿ ಶಿವಾಜಿ ಮಹಾರಾಜ್ ಫೋಟೋ, ಅಂಬೇಡ್ಕರ್ ಫೋಟೋ, ಚೆನ್ನಮ್ಮ ಫೋಟೋ, ಟಿಪ್ಪು ಸುಲ್ತಾನ್ ಕೀರ್ತಿ ಒಳಗೆ ಹೋಗ್ತಿರ್ತಾರೆ. ಅಂತ ಸರ್ಕಾರ ಬೇಕಾದ್ರೆ ನಾನು ಬ್ಯಾಂಕ್ ಹಾಕ್ತೆ ಬ್ಯಾಂಕ್ ತಗೊಂಡು ಎಲ್ಲರಿಗೂ ಒಂದೇ ಸಲ ಮಾತು ಕೊಡ್ತೀನಿ.